ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮತ್ತೆ ಒಂದು ರಾಷ್ಟ್ರ ಇಡೀ ವಿಶ್ವದಾದ್ಯಂತ ವಿಶ್ವಕ್ಕೆ ಕಿರಿಕಿರಿ ಕೊಡುವಂತಹ ರಾಷ್ಟ್ರವಾಗಿ ಅದು ಬೆಳೀತಾ ಇದೆ ಅನ್ನುವಂಥದ್ದು ಬಂದಾಗ ನಿಜವಾಗ್ಲೂ ಕೂಡ ವಿಪರ್ಯಾಸ ಮತ್ತು ದುರಂತ ಕೂಡ ಹೌದು. ನಾನು ಹೇಳ್ತಾ ಇರುವಂತಹ ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಒಂದ್ ಕಡೆ ಮಹಾಮಾರಿ ಕೊರೋನಾ ವೈರಸ್ ಏನಿದೆ, ವಿಶ್ವದಾದ್ಯಂತ ಮಹಾಮಾರಿ ತನ್ನ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ. ಈ ಒಂದು ಕೊರೋನಾ ಮಹಾಮಾರಿ ಅಂತ ಬಂದಾಗ ಎಲ್ಲಿಂದ ಬಂತು, ಏನ್ ಕತೆ ಅಂತ ಬಂದಾಗ ಇಡೀ ವಿಶ್ವ ಬೆರಳು ತೋರಿಸುವಂತಹ ರಾಷ್ಟ್ರ, ಆ ಒಂದು ಡ್ರ್ಯಾಗನ್ ರಾಷ್ಟ್ರ ಏನಿದೆ, ಮತ್ತೊಮ್ಮೆ ತನ್ನ ತಗಾದೆಯನ್ನ ಎತ್ತಿದೆ, ಮತ್ತೊಮ್ಮೆ ತನ್ನ ವೈರತ್ವವನ್ನ, ಮತ್ತೊಮ್ಮೆ ತನ್ನ ನೀಚ ಬುದ್ಧಿಯನ್ನ ಎತ್ತಿದೆ ಅನ್ನುವಂಥದ್ದು ಭಾರತ ದೇಶದ ಮೇಲೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಭಾರತ ಮತ್ತು ಚೀನಾ ಗಡಿ ಭಾಗದಲ್ಲಿ ಆಗ್ತಾ ಇರುವಂತಹ ಈಗಿನ ಒಂದು ಸಂಘರ್ಷದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅಷ್ಟಕ್ಕೂ ಕೂಡ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥ ದೊಡ್ಡ ಪ್ರಶ್ನೆ ಬರುತ್ತೆ. ಎಲ್ಲವೂ ಕೂಡ ನಾವು ಮಾತನಾಡಬೇಕಾಗುತ್ತೆ. ಮತ್ತೊಮ್ಮೆ ಚೀನಾ ತನ್ನ ನೀಚ ಬುದ್ಧಿಯನ್ನು ತೋರಿದೆ, ಚೀನಾ ಕಿರಿಕ್ ಮಾಡಿದೆ ಅನ್ನುವಂಥದ್ದು. ಚೀನಾ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಭಾರತ ಮತ್ತು ಚೀನಾ ಗಡಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ನಡೀತಾ ಇದೆ. ಸೋಮವಾರ ಮಂಗಳವಾರ ನಡೆದಂತಹ ಸಂಘರ್ಷ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಜಗಜ್ಜಾಹಿರವಾಗಿರುವಂತಹ ವಿಚಾರ. ಭಾರತದ 20 ಸೈನಿಕರು ಹುತಾತ್ಮರಾಗಿದ್ದಾರೆ. ಇದಕ್ಕೆ ಪ್ರತಿರೋಧವಾಗಿ ಚೀನಾದ 35ಕ್ಕೂ ಅಧಿಕ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಅಷ್ಟಕ್ಕೂ ಕೂಡ ಅಲ್ಲಿ ಏನಾಯ್ತು ಅನ್ನುವಂಥ ದೊಡ್ಡ ಪ್ರಶ್ನೆ ಬರುತ್ತೆ. ಏನಿದು ಇಷ್ಟು ದಿನ ನಾವು ಚೀನಾ ಮತ್ತು ಚೀನಾದ ಬಗ್ಗೆ ಮಾತನಾಡುವಾಗ ಮಹಾಮಾರಿಯ ಬಗ್ಗೆ ನಾವು ಮಾತನಾಡ್ತಿದ್ವಿ, ಕೊರೋನಾದ ಬಗ್ಗೆ ಮಾತನಾಡ್ತಿದ್ವಿ. ಇಷ್ಟು ದಿನ ಭಾರತ ಅಂತ ಬಂದಾಗ ವೈರತ್ವ ಇದ್ದಂತಹ ರಾಷ್ಟ್ರ ಅಂತ ಹೇಳಿದ್ರೆ ಅದು ಪಾಪಿ ಪಾಕಿಸ್ತಾನ ಅನ್ನುವಂಥದ್ದು. ಇದೀಗ ಪಾಪಿ ಪಾಕಿಸ್ತಾನದ ಜೊತೆಗೆ ಮತ್ತೊಂದು ಚೀನಾ ಅನ್ನುವಂತಹ ಒಂದು ರಾಷ್ಟ್ರ ಮತ್ತೊಮ್ಮೆ ಭಾರತ ದೇಶದ ಮೇಲೆ ತಗಾದೆ ಎತ್ತಿದೆ. ಬರೋಬ್ಬರಿ 45 ವರ್ಷಗಳ ಬಳಿಕ ಗಡಿಯಲ್ಲಿ ಸೈನಿಕರ ಹತ್ಯೆ ಆಗಿದೆ, ಸೈನಿಕರ ಸಾವಾಗಿದೆ. ಯಾಕೆ ಈ ರೀತಿ ಆಯ್ತು ಅನ್ನುವಂಥದ್ದು, ಏನಿದೆ ಗಡಿ ವಿವಾದ, ಏನಾಗ್ತಾ ಇದೆ, ಎಲ್ಲವೂ ಕೂಡ ನಾವು ಮಾತಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಏನ್ ಗಡಿ ವಿವಾದ, ಯಾವಾಗದಿಂದ ಇತ್ತು, ಈಗ ಯಾಕೆ ಈ ರೀತಿ ಆಗಿದೆ, ಒಂದು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಒಂದ್ಸಲ ನೋಡ್ಕೊಂಡು ಬನ್ನಿ. 45 ವರ್ಷಗಳ ಚೀನಾ ಭಾರತ ಸಂಘರ್ಷ. ಜೂನ್ 15-16ರಂದು ಉಭಯ ರಾಷ್ಟ್ರಗಳ ನಡುವೆ ಘರ್ಷಣೆ. ಪೂರ್ವ ಲಡಾಖ್ನಲ್ಲಿರುವ ಗುಲ್ವಾನ್ ಕಣಿವೆಯಲ್ಲಿ ಮಂಗಳವಾರ ಸಂಜೆ ಚೀನಾ ಭಾರತ ನಡುವೆ ಸಂಘರ್ಷ ಆರಂಭಗೊಂಡಿದ್ದು, ಚೀನಾ ಕಮಾಂಡಿಂಗ್ ಅಧಿಕಾರಿ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಜೂನ್ 15 ಹಾಗೂ 16ರಂದು ಉಭಯ ರಾಷ್ಟ್ರಗಳ ಸೇನೆಯ ನಡುವೆ ಸಂಘರ್ಷ ನಡೆದಿತ್ತು. ಸೋಮವಾರ ನಡೆದ ಘರ್ಷಣೆಯಲ್ಲಿ 3 ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದರು. ಮಂಗಳವಾರ ಸಂಜೆ ನಡೆದ ದಾಳಿಯಲ್ಲಿ 20 ಮಂದಿ ಭಾರತೀಯರು ಹುತಾತ್ಮರಾಗಿದ್ದರೆ 35ಕ್ಕೂ ಹೆಚ್ಚು ಚೀನಾ ಸೈನಿಕರನ್ನ ಹೊಡೆದುರುಳಿಸಿರುವ ಕುರಿತು ಮಾಹಿತಿ ಲಭ್ಯವಾಗಿದೆ. ಅದರಲ್ಲಿ ಚೀನಾ ಕಮಾಂಡಿಂಗ್ ಅಧಿಕಾರಿ ಕೂಡ ಒಬ್ಬರು ಎನ್ನಲಾಗಿದೆ. ಸಾವಿರದ 1975ರ ಬಳಿಕ ಚೀನಾ ಗಡಿಯಲ್ಲಿ ಭಾರತೀಯ ಸೈನಿಕರ ಹತ್ಯೆ. 1975ರ ಬಳಿಕ ಇದೇ ಮೊದಲ ಬಾರಿಗೆ ಚೀನಾ ಗಡಿಯಲ್ಲಿ ಭಾರತೀಯ ಸೈನಿಕರನ್ನ ಹತ್ಯೆ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಭಾರತ ಹಾಗೂ ಚೀನಾ ನಡುವೆ ನಡೆದ ಸಂಘರ್ಷದಲ್ಲಿ ಭಾರತೀಯ ಸೇನೆಯ ಸೇನಾಧಿಕಾರಿ ಹಾಗೂ 2 ಸೈನಿಕರು ಮೃತಪಟ್ಟಿದ್ದಾರೆ. ಗಲ್ವಾನ್ ಕಣಿವೆಯಲ್ಲಿ ಸೋಮವಾರ ರಾತ್ರಿ ಉಭಯ ಸೇನೆಗಳ ನಡುವೆ ಮುಖಾಮುಖಿ ನಡೆದಿತ್ತು. 1975ರಲ್ಲಿ ಅರುಣಾಚಲ ಪ್ರದೇಶದ 4 ಭಾರತೀಯ ಸೈನಿಕರನ್ನ ಚೀನಾ ಸೇನೆಯು ಹತ್ಯೆ ಮಾಡಿತ್ತು. 1975ರ ಅಕ್ಟೋಬರ್ 20ರಂದು ಅರುಣಾಚಲ ಪ್ರದೇಶದಲ್ಲಿ ನಡೆದ ದಾಳಿಯಲ್ಲಿ ಅಸ್ಸಾಂನ ಸೈನಿಕರು ಸಾವನ್ನಪ್ಪಿದ್ರು. ಅದೇ ರೀತಿ ಸೋಮವಾರ ಹಾಗೂ ಮಂಗಳವಾರ ಜೂನ್ 15, 16ರಂದು ನಡೆದ ಸಂಘರ್ಷದ ಬಳಿಕ ಚೀನಾ ಸೇನೆಯ ಹೆಲಿಕಾಪ್ಟರ್ಗಳು ತನ್ನ ಸೇನೆಯ ಮೃತ ಯೋಧರ ಶವ ಸಾಗಿಸಲು ಹಾಗೂ ಗಾಯಗೊಂಡವರನ್ನ ರಕ್ಷಿಸಲು ಧಾವಿಸಿದೆ. ಚೀನಿ ಹೆಲಿಕಾಪ್ಟರ್ಗಳ ಹಾರಾಟವನ್ನ ಭಾರತೀಯ ಸೇನೆ ಗುರುತಿಸಿದೆ. ಗಲ್ವಾನ್ ಕಣಿವೆಯಲ್ಲಿ ಉಭಯ ದೇಶಗಳ ಸೇನೆ ಮುಖಾಮುಖಿಯಾಗಿದ್ದು, ಎರಡೂ ಸೇನೆಗಳಿಗೆ ಈ ಗುದ್ದಾಟದಲ್ಲಿ ಅಪಾರ ಹಾನಿ ಸಂಭವಿಸಿದೆ.
ಸೋಮವಾರ ಗಲ್ವಾನ್ ಕಣಿವೆ ಪ್ರದೇಶದಲ್ಲಿ ನಡೆದ ಭಾರತ ಮತ್ತು ಚೀನಾ ಯೋಧರ ಘರ್ಷಣೆ ಹಿನ್ನೆಲೆ ಇನ್ನೂ 4 ಭಾರತೀಯ ಯೋಧರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಮೂಲಗಳು ಹೇಳಿವೆ. ಈ ಘರ್ಷಣೆಯಲ್ಲಿ ಒಟ್ಟು 20 ಮಂದಿ ಭಾರತೀಯ ಯೋಧರು ಹುತಾತ್ಮರಾಗಿದ್ರು. 4 ಜನ ಯೋಧರು ಬದುಕುಳಿದಿದ್ದು ಅವರ ಆರೋಗ್ಯ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಎಎನ್ಐ ಹೇಳಿದೆ. ಹಿಂಸಾತ್ಮಕ ಚಕಮಕಿಯಲ್ಲಿ 43 ಚೀನಾದ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ತಿಳಿಸಿದೆ. ನೋಡ್ಕೊಂಡು ಬಂದ್ರಲ್ಲ, ಇದು ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಭಾರತ ಮತ್ತು ಚೀನಾದ ಗಡಿ ಭಾಗದಲ್ಲಿ ಗಲ್ವಾನ್ ಕಣಿವೆಯಲ್ಲಿ ದೊಡ್ಡ ಮಟ್ಟದ ಉದ್ವಿಗ್ನ ಪರಿಸ್ಥಿತಿ ಇದೆ. ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂತಹ ಮಾತುಗಳು ಎಲ್ಲವೂ ಕೂಡ ಆಗುತ್ತೆ, ಒಪ್ಪಂದಗಳು ಕೂಡ ನಡೆಯುತ್ತೆ, ಎಲ್ಲವೂ ಕೂಡ ವಿಫಲ ಆಗಿದೆ ಅನ್ನುವಂತಹ ಮಾತುಗಳು ಅನೇಕ ಜನರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಹೌದು, ಈಗ ಮುಂದಕ್ಕೆ ಏನಿದೆ, ಯುದ್ಧ ಫಿಕ್ಸ್ ಅನ್ನುವಂತಹ ಮಾತನ್ನು ಅನೇಕ ಜನರು ಹೇಳ್ತಾ ಇದ್ದಾರೆ. ಯುದ್ಧ ಆಗ್ಬೇಕು, ಯುದ್ಧ ಮಾಡಬೇಕು ಅನ್ನುವಂಥದ್ದು ಹಾದಿ ಬೀದಿಯಲ್ಲಿ, ಸ್ಟುಡಿಯೋಗಳಲ್ಲಿ ಅಥವಾ ಎಲ್ಲಿ ಕೂತ್ಕೊಂಡು ಅವರು ಹೇಳುವಂತಹ ಮಾತುಗಳು ಯುದ್ಧ ಆಗ್ಬೇಕು, ಯುದ್ಧ ಮಾಡಬೇಕು, ನಾವು ಜಯ ಗಳಿಸಬೇಕು, ಹೋರಾಟ ಮಾಡಬೇಕು ಅನ್ನೋಂಥದ್ದು. ಆದ್ರೆ ನಿಜವಾಗ್ಲೂ ಕೂಡ ಈ ಸಂದರ್ಭಗಳಲ್ಲಿ ಈಗಿನ ಕಾಲಘಟ್ಟದಲ್ಲಿ ಯುದ್ಧ ಮಾಡಿದ್ರೆ, ಅಂದ್ರೆ ಚೀನಾ ಅನ್ನುವಂತಹ ರಾಷ್ಟ್ರ ಏನಿದೆ, ಆ ರಾಷ್ಟ್ರದ ಜೊತೆ ಭಾರತ ಈ ಸಂದರ್ಭಗಳಲ್ಲಿ ಯುದ್ಧ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಬರುತ್ತೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಮೊದಲನೇದಾಗಿ ಆರ್ಥಿಕ ಹಿಂಜರಿತದಲ್ಲಿ ನಾವಿದ್ದೇವೆ. ಒಂದು ವೇಳೆ ಯುದ್ಧ ನಡೆದ್ರೆ 20-25 ವರ್ಷಗಳ ಹಿಂದೆ ನಾವು ಮತ್ತೆ ಮರುಕಳಿಸ್ತೇವೆ, ಮತ್ತೆ ನಾವು ಹೋಗ್ತೇವೆ ಅಂತ ಮಾತುಗಳು ಒಂದ್ ಕಡೆ. ಇದನ್ನೆಲ್ಲ ಕೂಡ ಬದಿಗಿಟ್ಟು ನಮ್ಮ 2 ರಾಷ್ಟ್ರಗಳ ಸೈನ್ಯದ ಬಲ ಹೇಗಿದೆ ಅನ್ನುವಂತಹ ಮಾತುಗಳು. ಅದೇ ರೀತಿ ಎಲ್ಲರೂ ಕೂಡ ಹೇಳ್ತಾರೆ ಚೀನಾ ಮತ್ತು ಭಾರತದ ಗಡಿಯಲ್ಲಿ ಯುದ್ಧ ಆಗ್ಬೇಕು ಅಥವಾ ಯುದ್ಧ ಆಗ್ತಿದೆ ಅಥವಾ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಉದ್ವಿಗ್ನ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಹಾಗಾದ್ರೆ ಆ ಒಂದು ಭಾಗ ಯಾಕೆ ಭಾರತಕ್ಕೆ ನಿಜವಾಗ್ಲೂ ಕೂಡ ಈ ಹಿಂದೆ 1962ರಲ್ಲಿ ಯುದ್ಧ ನಡೆದಾಗ, ಬಿಕ್ಕಟ್ಟು ನಡೆದಾಗ ಯಾಕೆ ಭಾರತಕ್ಕೆ ಸ್ವಲ್ಪ ಮಟ್ಟದ ಹಿನ್ನಡೆಯಾಗಿತ್ತು ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಹಲವಾರು ವಿಚಾರಗಳು ಕೂಡ ಬರುತ್ತೆ, ನಾವು ವಿಮರ್ಶೆ ಮಾಡಬೇಕಾಗುತ್ತೆ. ಅದೇ ರೀತಿ ಏನು ಆ ಭಾಗದಲ್ಲಿ ಆಗ್ತಾ ಇರುವಂತದ್ದು, ಏನೇ ಬಿಕ್ಕಟ್ಟು, ಏನೇ ಗಡಿ ವಿವಾದ ಅನ್ನುವಂಥದ್ದು ಎಲ್ಲವೂ ಕೂಡ ಮೊದಲು ನಾವು ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಆರೋಗ್ಯಕರವಾಗಿರುವಂತಹ ಚರ್ಚೆನ ಇವತ್ತು ಪ್ರಾರಂಭ ಮಾಡಬೇಕಾಗುತ್ತೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಗಡಿ ಭಾಗ ಏನಿದೆ, ಈ ಒಂದು ವಿವಾದ ಏನಿದೆ, ಈ ಭಾಗದಲ್ಲಿ ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಸೇನಾಧಿಕಾರಿ ನಮ್ಮ ಜೊತೆ ಇದ್ದಾರೆ. ನಮ್ಮ ಮಂಗಳೂರಿನ ಹೆಮ್ಮೆಯೂ ಕೂಡ ಹೌದು ಇವರು. 1984 ಮತ್ತು 85 ಈ ಗಡಿ ಭಾಗದಲ್ಲಿ ಮೇಜರ್ ಆಗಿ ಸೇವೆ ಸಲ್ಲಿಸಿದಂತಹ ಸೇನಾಧಿಕಾರಿ, ಭಾರತೀಯ ನಿವೃತ್ತ ಸೇನಾಧಿಕಾರಿ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಬ್ರಿಗೇಡಿಯರ್ ಐಎನ್ ರೈ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮ ಕೂಡಲ ನೋಡುತ್ತಿರುವ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಎಸ್, ಬ್ರಿಗೇಡಿಯರ್ ಐಎನ್ ರೈ ಅವರಿದ್ದಾರೆ. ನಾನು ಆಗ್ಲೇ ಹೇಳಿದೆ, ನಮ್ಮ ಮಂಗಳೂರಿನ ಹೆಮ್ಮೆಯೂ ಕೂಡ ಹೌದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯೂ ಕೂಡ ಹೌದು ಬ್ರಿಗೇಡಿಯರ್ ರೈ ಅವರು. ಅಂದ್ರೆ ಈಗ ನಾವು ಏನ್ ಮಾತಾಡ್ತೇವೆ ನೋಡಿ, ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ವಸ್ತು ಚಿತ್ರಣ, ಅಲ್ಲಿರುವಂತಹ ನಿಜವಾಗಿರುವಂತಹ ಸಮಸ್ಯೆಗಳು ಏನು, ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿರುವಂತಹವರು ಇಂತಹ ಸೈನ್ಯಾಧಿಕಾರಿಗಳಿಗೆ ಮಾತ್ರ. ಅದೇ ರೀತಿ ಬ್ರಿಗೇಡಿಯರ್ ಐಎನ್ ರೈ ಅವರು 2 ವರ್ಷಗಳ ಕಾಲ ಆ ಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2 ವರ್ಷಗಳ ಕಾಲ ಅಲ್ಲಿ ಮೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಭಾರತ ಮತ್ತು ಚೀನಾದ ಗಡಿ ಒಪ್ಪಂದ ಏನು ಅನ್ನೋದು ಗೊತ್ತಿದೆ, ವಿವಾದ ಏನು ಅನ್ನೋದು ಅವರಿಗೆ ಗೊತ್ತಿದೆ. ಆ ಭಾಗದಲ್ಲಿ ಯಾಕೆ ಪ್ರಥಮ ಬಾರಿಗೆ ಭಾರತ ಮತ್ತು ಚೀನಾ ಯುದ್ಧ ಮಾಡಿದಾಗ, ಬಿಕ್ಕಟ್ಟು ಬಂದಾಗ ಯಾಕೆ ಅಲ್ಲಿ ಭಾರತಕ್ಕೆ ಹಿನ್ನಡೆ ಆಯ್ತು ಸ್ವಲ್ಪ ಮಟ್ಟಿಗೆ ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಿದೆ. ಎಲ್ಲವೂ ಕೂಡ ಮಾತಾಡಬೇಕು ಅಂತ ಕಾರ್ಯಕ್ರಮ ನೋಡ್ತಾ ಇದ್ರೆ ಎಲ್ಲ ವೀಕ್ಷಕರು. ಎಸ್ ಸರ್, ಏನೋ ಎಲ್ಲಾದ್ರೊಂದು ಪ್ರಶ್ನೆಗಳಿದ್ರೆ ತಮ್ಮಲ್ಲೂ ಕೂಡ ಗೊಂದಲಗಳು, ಅಂದ್ರೆ ಪ್ರತಿಯೊಬ್ಬ ನಮ್ಮ ದೇಶ ಅಂತ ಬಂದಾಗ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರಜ್ಞಾವಂತ ನಾಗರಿಕನಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ಎಲ್ಲೋ ಒಂದ್ ಕಡೆ ಆರೋಗ್ಯಕರವಾಗಿರುವಂತಹ ಪ್ರಶ್ನೆಗಳಿದ್ರೆ ನೇರವಾಗಿ ಮಾತಾಡಬಹುದು. ಡಾಕ್ಟರ್ ನಮ್ಮ ಜೊತೆ ಬ್ರಿಗೇಡಿಯರ್ ಐಎನ್ ರೈ ಅವರು. ಮೊದಲದಾಗಿ ಸರ್ ಹೇಗಿದ್ರೆ ಸರ್, ಮೊದಲದಾಗಿ ಈಗ ಎಲ್ಲರ ವೀಕ್ಷಕರಿಗೆ ನಾನು ಒಂದು ವಿಷಯ ಹೇಳಲು ಇಚ್ಛೆ ಪಡ್ತೇನೆ. ಈಗ ನೋಡಿ, ಟಿವಿಯಲ್ಲಿ ಏನಾದ್ರೂ ಯುದ್ಧದ ಪರಿಸ್ಥಿತಿ ಶುರುವಾದ ಕೂಡಲೇ ಹಲವಾರು ಬರ್ತಾರೆ, ಡಿಫೆನ್ಸ್ ಎಕ್ಸ್ಪರ್ಟ್, ಸ್ಟ್ರಾಟಜಿಕ್ ಅನಾಲಿಸ್ಟ್. ಹೆಚ್ಚಾಗಿ ಪುಸ್ತಕಗಳನ್ನು ಓದಿ, ವೆಬ್ಸೈಟ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ ಅದನ್ನು ಓದಿ ಅವ್ರು ಟಿವಿಯಲ್ಲಿ ಹೇಳುವಾಗ ನಮಗೆ ನಿಜವಾಗಿಯೂ ಒಂದು ಹಾಸ್ಯಾಸ್ಪದ ವಿಷಯ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿಯ ಜಮೀನ್, ಲ್ಯಾಂಡ್ ಇದ್ದು ಪರಿಸ್ಥಿತಿಯನ್ನು ಯಾರಿಗೂ ಗೊತ್ತಿಲ್ಲ. ನಾನು ಹೇಳಲಿಕ್ಕೆ ತಯಾರಿಲ್ಲ ನಾನು ಡಿಫೆನ್ಸ್ ಎಕ್ಸ್ಪರ್ಟ್ ಅಥವಾ ಅನಾಲಿಸ್ಟ್ ಅಂತ. ನನಗೆ ಎಕ್ಸ್ಪೀರಿಯನ್ಸ್ ನ ಮೇಲೆ ಬೇಸ್ ಆಗಿ, ಹಿಸ್ಟಾರಿಕಲಿ ಅದರ ಫ್ಯಾಕ್ಟ್ಸ್ ನ ಮೇಲೆ ಬೇಸ್ ಆಗಿ, ಅಲ್ಲಿರುವ ವಾಸ್ತವ್ಯದ ವಿಷಯ ಕುರಿತಾಗಿ, ಮತ್ತು ನೋಡಿ ನಾನು ಸಿಕ್ಕಿಂ ಅಲ್ಲಿ ಬ್ರಿಗೇಡಿಯರ್ ಆಗಿರುವಾಗ ಚೈನಾದವರೊಂದಿಗೆ 6 ಸಲ ಬಾರ್ಡರ್ ಪರ್ಸನಲ್ ಮೀಟಿಂಗ್ ಮಾಡಿದ್ದೇನೆ. 3 ಸಲ ಅವರು ನಮ್ಮ ಕಡೆಗೆ ಬಂದಿದ್ದಾರೆ ನಾಥುಲಾದಲ್ಲಿ, 3 ಸಲ ನಾವು ಯಾತುಂಗ್ ಸೈಡ್ಗೆ, ಚುಂಬಿ ವ್ಯಾಲಿಗೆ ಹೋಗಿದ್ದೇವೆ. ಇಡೀ ದಿವಸ ಅದು ಮೀಟಿಂಗ್ ಆಗ್ತಾ ಇತ್ತು. ಎಲ್ಲ ಬಾರ್ಡರ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ನಾವು ಕೂತುಕೊಂಡು ಅದನ್ನು
ಕಾನ್ಫರೆನ್ಸ್ ಟೇಬಲ್ ಅಲ್ಲಿ ಕೂತ್ಕೊಂಡು ಇಂಟರ್ಪ್ರಿಟರ್ ಇಟ್ಕೊಂಡು ನಾವು ಅದನ್ನು ಪರಿಸ್ಥಿತಿಯನ್ನು ಸಮಾಧಾನ ಮಾಡಿಸ್ತಿದ್ದೆವು. ಅದಂದ್ರೆ ಅದರಲ್ಲಿ ಅದೊಂದು ಸೆರೆಮೋನಿಯಲ್ ಈವೆಂಟ್ಸ್ ಆಗಿತ್ತು. ಅವ್ರು ಬಂದಾಗ ಸೆರೆಮೋನಿಯಲ್ ಈವೆಂಟ್, ಫ್ಲಾಗ್ ಹಾಸ್ಟಿಂಗ್, ನಂತರ ಮೀಟಿಂಗ್, ಸ್ವಲ್ಪ ಹೀಟೆಡ್ ಡಿಸ್ಕಷನ್, ಅದರ ನಂತರ ನಾವು ಪುನಃ ಕೆಳಗಿನ ಹಾಲ್ಗೆ ಬಂದು ಎಲ್ರಿಗೂ ಡ್ರಿಂಕ್ಸ್ ಕೊಟ್ಟು ನಂತರ ಲಂಚ್ ಸರ್ವ್ ಮಾಡಿ ಕೊನೆಗೆ ಥ್ಯಾಂಕ್ಸ್ ಗಿವಿಂಗ್ ಮತ್ತು ಡ್ರಿಂಕ್ ಎಟ್ ಟೋಸ್ಟ್ ಗ್ಲಾಸ್ ಆಫ್ ವೈನ್ ಫಾರ್ ದ ಹೆಲ್ತ್, ಫಾರ್ ದ ಪ್ರಾಸ್ಪರಿಟಿ ಆಫ್ ಟೂ ಗ್ರೇಟ್ ನೇಷನ್ಸ್. ನಂತರ ಗಿಫ್ಟ್ ಎಲ್ಲ ಕೊಟ್ಟು ನಾವು ಹೋಗ್ತಿದ್ದೆವು. ಸರ್, ಇದು 6 ಬಾರಿ ಚೀನಾದ ಜೊತೆ ತಾವು ಮಾಡಿರುವಂತಹ ನಾನು ಇಂಡಿಯನ್ ಡೆಲಿಗೇಷನ್ ಲೀಡರ್ ಆಗಿ ಹೋಗಿದ್ದೇನೆ. ಈಗ ದೋಕ್ಲಾಮಲ್ಲೆಲ್ಲ ಗಡಿಬಿಡಿ ಆಯ್ತು. ಅದು ನಾನು ಕೂಡ ಅದು ಕಂಪ್ಲೀಟ್ ಏರಿಯಾ ನನ್ನ ಬ್ರಿಗೇಡ್ ನ ಕೆಳಗೆ ಬರ್ತಿತ್ತು. ನಾನು ಎಲ್ಲ ಅಲ್ಲಿ ವಾಕ್ ಮಾಡಿದ್ದೇನೆ, ಪರ್ವತದ ಶಿಖರದ ಮೇಲೆ ನಡ್ಕೊಂಡು ಹೋಗಿದ್ದೇನೆ. ಹಾಗಾಗಿ ನನಗೆ ಅವರ ಚಾಣಕ್ಯತೆ, ಅವರ ಬುದ್ಧಿ, ಅವರ ಎಲ್ಲ ವಿಷಯ ನನಗೆ ಗೊತ್ತಿದೆ. ಅಂತವ್ರನ್ನ ನಾವು 6 ಸಲ ಮೀಟ್ ಆದ್ಮೇಲೆ ನಂತರ ನಾರ್ತ್ ಸಿಕ್ಕಿಂ ಅಲ್ಲಿ ಯಾವಾಗ ಗಲಾಟೆ ಆಗ್ತಿತ್ತೋ ಆಗ ನನಗೆ ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ ಇಂದ ಆರ್ಡರ್ ಬರ್ತಿತ್ತು. ಬ್ರಿಗೇಡಿಯರ್ ರೈಯೇ ಅದನ್ನು ಕಂಡಕ್ಟ್ ಮಾಡಿ ಅದನ್ನು ಸ್ಥಿತಿಯನ್ನು ನಿಭಾಯಿಸಬೇಕು. ನಾನು ಹೇಳ್ತಿದ್ದೆ, ನನ್ನನ್ನು ಯಾಕೆ ಇಷ್ಟು ಸಲ ಕಳಿಸ್ತೀರಿ, ಆ ನಾರ್ತ್ ಸಿಕ್ಕಿಂನ ಬ್ರಿಗೇಡ್ ಅವರನ್ನು ಬರ್ಲಿಕ್ಕೆ ಹೇಳಿ. ಆಗ ಹೇಳ್ತಿದ್ರು, ಇಲ್ಲ ನಿನಗೆ ಅಭ್ಯಾಸ ಇದೆ ಅವರನ್ನು ಹ್ಯಾಂಡಲ್ ಮಾಡೋದು, ನೀನೇ ಮಾಡು ಅಂತ. ಹಾಗೆ ಹಲವಾರು ಫ್ಲಾಗ್ ಮೀಟಿಂಗ್ ಮಾಡಿದ್ದೇನೆ. ಫ್ಲಾಗ್ ಮೀಟಿಂಗ್ ಅಂದ್ರೆ ಆ ಕಡೆಯಿಂದ ಅವರು ಬಿಳಿ ಫ್ಲಾಗ್ ಏರಿಸುವುದು ಚೈನಾದಲ್ಲಿ, ನಮ್ಮ ಕಡೆಯಿಂದ ನಾವು ಬಿಳಿ ಫ್ಲಾಗ್ ಏರಿಸುವುದು. ಸಿಕ್ಕಿಂ ಅಲ್ಲಿ ಡಿಪ್ಲಾಯ್ಮೆಂಟ್ ಒಂದು ವಿಶೇಷ ಈ ಸಿಕ್ಕಿಂ ಅಲ್ಲಿ. ಅದಕ್ಕೆ ಹೇಳುದು ಐ ಬಾಲ್ ಟು ಐ ಬಾಲ್ ಕಾಂಟ್ಯಾಕ್ಟ್ ಅಂತ. ನಾನು ಮತ್ತು ನೀವು ಎಷ್ಟು ದೂರದಲ್ಲಿದ್ದೀರಿ ಅಷ್ಟು ದೂರದಲ್ಲಿ 2 ಸೇನೆಗಳು ಪರಸ್ಪರ ಎದುರಾಗಿ ನಿಲ್ತವೆ. ಅಲ್ಲಿ ಸೆಕೆಂಡ್ ಮಾಡಬಹುದು. ಅಲ್ಲಿ ನಾವು ಮಿಲಿಟರಿ ಪೋಸ್ಟಲ್ ಎಕ್ಸ್ಚೇಂಜ್ ಮಾಡ್ತೇವೆ ಟಿಬೇಟ್ಗೆ. ನನ್ನ ಹೆಡ್ ಕ್ವಾರ್ಟರ್ ಇಂದ ಯಾತೋಂಗ್ ಗ್ಯಾರ್ಜನ್ಗೆ ಒಂದು ಹಾಟ್ ಲೈನ್ ಇರ್ತದೆ. ದಿನಾಲು ಬೆಳಿಗ್ಗೆ ಅದರಲ್ಲಿ ಮಾತುಕತೆ ಆಗ್ಬೇಕು. ನಮ್ಮ ಸಿಗ್ನಲ್ ಮೇಜರ್ ಮತ್ತು ಅವರ ಸಿಗ್ನಲ್ ಮೇಜರ್, ಎಕ್ಸ್ಚೇಂಜಿಂಗ್ ಆಫ್ ಗ್ರೀಟಿಂಗ್ಸ್, ಮತ್ತು ಸ್ಪೆಷಲ್ ಇದ್ರೆ ಅವರ ಯಾತೋಂಗ್ ಗ್ಯಾರ್ಜನ್ ಕಮಾಂಡರ್ ನನ್ನೊಂದಿಗೆ ಮಾತಾಡಬೇಕು. ಅದರಲ್ಲಿ ಸಹ ಕೂಡ ಗುಡ್ ಮಾರ್ನಿಂಗ್. ನಂತರ ನಾವು ಹೇಳ್ತಿದ್ದೆವು, ಇವತ್ತು ನಮ್ದು ದೀಪಾವಳಿ ಇದೆ, ನಮ್ದು ಸೋಲ್ಜರ್ಸ್ ಪಟಾಕಿ ಬಿಡ್ತಾರೆ, ಅದನ್ನು ನೀವು ತಪ್ಪು ತಿಳ್ಕೊಳ್ಬೇಡಿ. ಹಾಗೆ ಅವ್ರು ಹೇಳ್ತಿದ್ರು, ಇವತ್ತು ನಮ್ದು ಇಯರ್ ಆಫ್ ದ ರ್ಯಾಬಿಟ್ ಅಂತ ಇದೆ, ನಮ್ದು ಕೆಲವು ಫೈರ್ ವರ್ಕ್ಸ್ ಆಗ್ತದೆ, ಡೋಂಟ್ ಗೆಟ್ ಅನ್ನೆಸರಿ ಪರ್ಟಬ್ಡ್ ಅಂತ. ಹಾಗೆಲ್ಲ ನಮ್ದು ಆಗ್ತಿತ್ತು. ಕಮ್ಯುನಿಕೇಶನ್ ಇರ್ತದೆ. ಯು ಕೀಪ್ ದ ಕಮ್ಯುನಿಕೇಶನ್ಸ್ ಓಪನ್ ಅಂಡ್ you show your firmness in dealing with them. Don't accept nonsense. And they mind their business. ಕೆಲವು ಕಡೆಯಲ್ಲಿ ಅಲ್ಲಿ ಸದರ್ನ್ ಸಿಕ್ಕಿಂ ಅಲ್ಲಿ ಅವ್ರದ್ದು ಕೆಲಸ ಪೆಟ್ರೋಲ್ ಬರ್ತಿತ್ತು. ಅವ್ರ ದೂರದಿಂದಲೇ ಬರುವಾಗ ನಾವು ರೆಡ್ ಫ್ಲಾಗ್ ರೇಯಿಸ್ತಿದ್ದೆವು. ಅಲ್ಲಿ ಒಂದು ಡಿಫೆನ್ಸಸ್ ಇದೆ. ಆದ್ರೆ ಅವ್ರ ಹತ್ತಿರ ಬಂದು ಹೇಳ್ತಿದ್ರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ, ನಮ್ಗೆ ಹಸಿವು ಆಗ್ತಾ ಇದೆ, ನಾವು ತುಂಬಾ ದಿನದಿಂದ ನಡೀತಾ ಇದ್ದೇವೆ, ಇಲ್ಲಿ ನಮಗೇನಾದ್ರೂ ಸಿಗ್ಬೋದು ಅಂತ. ಆಗ ನಮ್ಮ ಸೈನಿಕರು ಅವರಿಗೆ ಟೀ, ಪಕೋಡ ಎಲ್ಲ ಮಾಡಿ ಅವರಿಗೆ ಕೊಡ್ತಿದ್ರು. ಹೌದು, ಹಾಗೆಲ್ಲ ನಮ್ದು ಬಾಯಿಚಾರ ಅಂತ ಹೇಳುದು ಅದನ್ನ ನಾವು ಇಟ್ಟುಕೊಂಡಿದ್ದೆವು. ಯು ಗೆಟ್ ರೆಸ್ಪೆಕ್ಟ್, ಯು ಅರ್ನ್ ರೆಸ್ಪೆಕ್ಟ್ ಇಫ್ ಯು ಶೋ ಯುವರ್ ಸೋಲ್ಜರ್ಲಿ ಕ್ವಾಲಿಟೀಸ್ ಅಂತ. ರೈಟ್ ಸರ್, ಈ ಸಂದರ್ಭಗಳಲ್ಲಿ ತಾವು ಹೇಳಿದ್ರಿ ಅಲ್ಲಿ ಆಗಿರುವಂತಹ ಅನುಭವವನ್ನು ಎಳೆಯಾಗಿ ಬಿಚ್ಚಿಟ್ರು ಬ್ರಿಗೇಡಿಯರ್ ಅಯ್ಯನ್ ರೈ ಅವರು. ಆಗ್ಲೇ ನಾನು ಹೇಳಿದೆ, ಅಂದ್ರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಅನೇಕ ಜನ ನೋಡ್ತಾ ಇದ್ದೇನೆ, ಅಂದ್ರೆ ಮಾಧ್ಯಮಗಳಲ್ಲಿ, ಅದೇ ರೀತಿ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಿದಾಡ್ತಾ ಇದೆ. ಯುದ್ಧ ಆಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನುವಂಥದ್ದು. ಆದ್ರೆ ನಿಜವಾಗ್ಲೂ ಕೂಡ ಅಲ್ಲಿನ ವಸ್ತು ಚಿತ್ರಣ ಏನು ಅನ್ನುವಂಥದ್ದು ಅನೇಕ ಜನರಿಗೆ ಗೊತ್ತಿಲ್ಲ, ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ನಮ್ಮ ಪುಣ್ಯವೂ ಕೂಡ ಹೌದು, ನಮ್ಮ ಭಾಗ್ಯವೂ ಕೂಡ ಹೌದು. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬ್ರಿಗೇಡಿಯರ್ ಇದ್ದಾರೆ ಅಯ್ಯನ್ ರೈ ಅವರು. ಅಂಡ್ ಇವರು ಯಾವ ರೀತಿ ಆ ಸಂದರ್ಭಗಳಲ್ಲಿ ಅಂದ್ರೆ 84, 85, 2 ವರ್ಷಗಳ ಕಾಲ ಆ ಭಾಗದಲ್ಲಿ ಮೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲ ವಿಚಾರಗಳು, ಏನಿ ಗಡಿ ವಿವಾದ ಯಾಕಾಯ್ತು ಅನ್ನುವಂಥದ್ದು ಎಲ್ಲವೂ ಕೂಡ ಕೇಳಬೇಕಾಗುತ್ತೆ. ಎಸ್ ಸರ್, ತಾವು ಒಂದು ಮಾತು ಹೇಳಿದ್ರಿ, ಅಂದ್ರೆ ಆ ಕಮ್ಯುನಿಕೇಶನ್ ಯಾವ ರೀತಿ ಇರುತ್ತೆ ಭಾರತ ಮತ್ತು ಚೀನಾ ಸೈನಿಕರಿಗೆ. ಹಾಗಾದ್ರೆ ಯಾಕೆ ಸರ್ ಇದು ಗಡಿ ವಿವಾದ ಏನು, ಯಾತಕ್ಕೋಸ್ಕರ ಆಯ್ತು, ಏನ್ ಕಥೆ ಇದು? ನೋಡಿ, ಗಡಿ ವಿವಾದ ತಿಳಿಬೇಕಿದ್ರೆ ನಾವು ಅದರ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ನಮಗೆ ತಿಳಿಬೇಕು. ಅದಕ್ಕೋಸ್ಕರ ನಾವು 1914ನೇ ಇಸ್ವಿಗೆ ಹೋಗ್ಬೇಕು. 14. ಆಗ ಭಾರತ ಬ್ರಿಟಿಷರ ಆಡಳಿತ ಕೈಯಲ್ಲಿತ್ತು. ಟಿಬೆಟ್ ನಲ್ಲಿ ಲಾಮಾಗಳ ಆಡಳಿತ ಇತ್ತು, ದಲೈ ಲಾಮನ ಸೀನಿಯರ್ಸ್.
ಮೇನ್ ಲ್ಯಾಂಡ್ ಚೈನಾದಲ್ಲಿ ಅವರದ್ದು ಆಂತರಿಕ ಯುದ್ಧ ಆಗ್ತಾ ಇತ್ತು. ಹೌದು. ಹಾಗಾಗಿ ಬ್ರಿಟಿಷರ ಕಾಲದಲ್ಲಿ ಸರ್ ಮ್ಯಾಕ್ಮೋನ್ ಎಂಬ ಒಬ್ಬರು ಆಫೀಸರ್ ಹಿ ಡಿಮಾರ್ಕೇಟೆಡ್ ಅವರ್ ಇಂಡೋ ಟಿಬೆಟ್ ಬಾರ್ಡರ್ ಬೇಸ್ಡ್ ಆನ್ ವಾಟರ್ ಶೆಡ್ ಪ್ರಿನ್ಸಿಪಲ್. ವಾಟರ್ ಶೆಡ್ ಪ್ರಿನ್ಸಿಪಲ್ ಅನ್ನು ಓದಬೇಕಿದ್ರೆ ಅದಕ್ಕೆ ಒಂದು ಬೇರೆ ಒಂದು ಕ್ಲಾಸ್ ಮಾಡಬೇಕು. ಓಕೆ. ಸೊ ಹಿ ಡ್ರೂ ದಿಸ್ ಮ್ಯಾಕ್ಮೋನ್ ಲೈನ್ ಬೇಸ್ಡ್ ಆನ್ ನ್ಯಾಚುರಲ್ ಫೀಚರ್ಸ್, ಹೈಯೆಸ್ಟ್ ಫೀಚರ್ಸ್ ಆಫ್ ಹಿಮಾಲಯನ್ ಮೌಂಟೇನ್ ರೇಂಜ್. ಓಕೆ ಓಕೆ. ಅರುಣಾಚಲದಿಂದ ತೆಗೆದು ಲದಾಖ್ವರೆಗೆ. ಲಡಾಖ್ವರೆಗೆ. ಅದಕ್ಕೆ ಎರಡು ಪಾರ್ಟಿಗಳು ಸೈನ್ ಮಾಡಿದರು, ಬ್ರಿಟಿಷರ್ಸ್ ಅಂಬಾಸಿಡರ್ ಮತ್ತು ಟಿಬೆಟಿಯನ್ ಅಂಬಾಸಿಡರ್. ಓಕೆ. ಆಗ ಚೈನಾದವರನ್ನು ಕೂಡ ಕರೆದಿದ್ರು, ಆದರೆ ಚೈನಾದವರು ಬರಲಿಲ್ಲ. ಆ ಮ್ಯಾಪ್ನ ಮೇಲೆ ಸೈನ್ ಮಾಡಿದ್ರು. ಸೊ ದ್ಯಾಟ್ ವಾಸ್ ಅಕ್ಸೆಪ್ಟೆಡ್ ಆಸ್ ಇಂಟರ್ನ್ಯಾಷನಲ್ ಬಾರ್ಡರ್ ಬಿಟ್ವೀನ್ ಇಂಡಿಯಾ ಅಂಡ್ ಟಿಬೆಟ್. ಆದರೆ ಚೈನಾದಲ್ಲಿ ಚಿಯಾಂಗ್ ಕೈ ಶೇಖರನ್ನು ಓಡಿಸಿರೋರು ಮಾವ್ ತುಂಗ್ ಅವರ ಕಮ್ಯುನಿಸ್ಟ್ ಆರ್ಮಿ, ಅವರು ತೈವಾನ್ಗೆ ಹೋಗಿ ಅಲ್ಲಿ ಶೆಲ್ಟರ್ ತೆಕ್ಕೊಂಡ್ರು. ಚೈನಾ ವಾಸ್ ಇನ್ ಅಲ್ಲಿ ತುಂಬಾ ಕಷ್ಟ ಇತ್ತು ಅವರಿಗೆ. ಮಹಾಮಾರಿಗಳು, ರೋಗಗಳು, ಪ್ಲೇಗ್, ಫ್ಲಡ್ಸ್, ಸಾಂಕ್ರಾಮಿಕ ರೋಗ, ಊಟಕ್ಕಿಲ್ಲ, ಅದನ್ನೆಲ್ಲ ಅವರು ಸರಿಪಡಿಸ್ತಾ ಒಂದು ಸ್ಟೆಬಿಲಿಟಿ ಬಂದ ಮೇಲೆ ಆಗ ನಮಗೆ ಇಂಡಿಪೆಂಡೆನ್ಸ್ ಕೂಡ ಸಿಕ್ಕಿತ್ತು ಭಾರತಕ್ಕೆ. ಆಗ ಚವೆನ್ ಲಾಯ್ ಚೈನಾದಲ್ಲಿ ಪ್ರೈಮ್ ಮಿನಿಸ್ಟರ್, ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು, ಅವರದೊಂದು ನಾನ್ ಅಲೈನ್ಡ್ ಮೂವ್ಮೆಂಟ್ಸ್ ಶುರು ಮಾಡಿದರು ನೆಹರು ಅವರು. ಆ ನಾನ್ ಅಲೈನ್ಡ್ ಮೀಟ್ ಅಲ್ಲಿ ಕೆಲವು ಪ್ರಮುಖ ಲೀಡರ್ಸ್ಗಳಿದ್ದರು. ನೆಹರು, ಸುಕಾರ್ನೋ ಫ್ರಮ್ ಇಂಡೋನೇಷಿಯಾ, ಅಬ್ದುಲ್ ಗಮಾಲ್ ನಾಸೇರ್ ಫ್ರಮ್ ಈಜಿಪ್ಟ್, ಮಾರ್ಷಲ್ ಟಿಟೋ ಫ್ರಮ್ ಯುಗೋಸ್ಲಾವಿಯಾ, ನಂತರ ಚವೆನ್ ಲಾಯ್. ಅವರೆಲ್ಲ ಅವರದು ಈ 5 ಜನದೊಂದು ಗುಂಪು ಪಂಚಪಾಂಡವರಾಗಿ. ಆಗ ನೆಹರು ಅವರು ಪಂಚಶೀಲ ಅಂತ ಒಂದು ಹೊಸತೊಂದು ಪಾಲಿಸಿ ಶುರು ಮಾಡಿದ್ರು. ಪಂಚಶೀಲ ಅಂದ್ರೆ ಅದನ್ನು ನೀವು ಕ್ಲಾಸಲ್ಲಿ ಕಲಿಸ್ತಾರೆ ಈಗ ಸಹ. ಅದರಲ್ಲಿ ಪರಸ್ಪರ ಒಬ್ಬರ ಇದನ್ನು ನಾವು ಆಧರಿಸಬೇಕು, ನಾವು ಅವರ ಆಂತರಿಕದಲ್ಲಿ ನಾವು ಮೂಗು ತುರಿಸಬಾರದು. ಅದರಲ್ಲಿ ತುಂಬಾ 5 ಪ್ರಿನ್ಸಿಪಲ್ ಇದೆ. ಅದನ್ನು ನಾವು ಶಾಲೆಯಲ್ಲಿ ಕಲಿಸ್ತಾ ಇದ್ರು. ಇದೆಲ್ಲ ಆಯ್ತು. ಆದ್ಮೇಲೆ ಎಲ್ಲರೂ ನೆಹರು ಅವ್ರು ತಿಳ್ಕೊಂಡ್ರು ಬಹಳ ಸುಖ, ಬಹಳ ಸಂತೋಷದಲ್ಲಿದ್ದೇವೆ ಅಂತ. ಆ ಸಮಯದಲ್ಲಿ ಚೈನಾದಲ್ಲಿ ಸಿಂಕ್ಯಾಂಗ್, ವೆಸ್ಟರ್ನ್ ಸಿಂಕ್ಯಾಂಗ್ ಅಂದ್ರೆ ನಮ್ಮ ಕಾಶ್ಮೀರದ ಮೇಲ್ನ ಜಾಗ, ಚೈನಾದ ಪ್ರದೇಶ, ಅಲ್ಲಿ ಅನ್ರೆಸ್ಟ್ ಶುರುವಾಯಿತು. ಆಂತರಿಕ ಕಲಹಗಳು, ಗಲಾಟೆಗಳು. ಮತ್ತು ಉಯ್ಗುರ್ ಮುಸ್ಲಿಮ್ಸ್, ಅಲ್ಲಿ ಉಯ್ಗುರ್ ಮುಸ್ಲಿಂ ಅಂತ ಒಂದು ಕಮ್ಯುನಿಟಿ ಇದೆ, ಅವ್ರು ಸ್ವಲ್ಪ ಮಿಲಿಟೆಂಟ್ ಲಾಟ್ಸ್, ಅಲ್ಲಿ ಎಲ್ಲ ಪ್ರಾಬ್ಲಮ್ ಆಯಿತು. ಅಲ್ಲಿಗೆ ಚೈನಾದವರದ ಕಂಟ್ರೋಲ್ ಬೇಕಿದ್ರೆ ಅಲ್ಲಿಗೆ ಹೈವೇ ಮಾರ್ಗ ಏನಿರಲಿಲ್ಲ. ಆಗ ಅವರಿಗೆ ಒಂದೇ ದಾರಿ ಇದ್ದದ್ದು ಹೈವೇ ಮಾಡುವುದು. ನಮ್ಮ ಅಕ್ಸಾಯ್ ಚಿನ್ ಪ್ರದೇಶದಿಂದ ಹೈವೇ ಮಾಡ್ಲಿಕ್ಕೆ ಒಂದೇ ದಾರಿ ಇದ್ದದ್ದು. ಟಿಬೆಟ್ ಇಂದ ಅಕ್ಸಾಯ್ ಚಿನ್ನ ಒಳಗೆ ಮಾರ್ಗ ಮಾಡಿ ಸಿಂಕ್ಯಾಂಗ್ ಪ್ರದೇಶಕ್ಕೆ ಹೋಗುವಂತದ್ದು. ಆ ಸಮಯದಲ್ಲಿ ಲಾಟ್ ಆಫ್ ಥಿಂಗ್ಸ್ ಫಾರ್ಮ್ ಇನ್ ಟು ಜಿಗ್ಸಾ ಪಜಲ್ಸ್. ನಿಮಗೆ ಈಗ ಕೇಳಿ ಆಶ್ಚರ್ಯ ಆಗ್ಬಹುದು. ಆ ಸಮಯದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಫೀಲ್ಡ್ ಮಾರ್ಷಲ್, ಆಗ ಜನರಲ್ ಕರಿಯಪ್ಪನವರು ನಮ್ಮ ಚೀಫ್ ಆಗಿದ್ರು. ಅವರ ಬ್ರೀಫಿಂಗ್ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಮತ್ತು ನಾನು ಕೂಡ ಅದಕ್ಕೆ ಪ್ರಿವಿ, ಆ ಕಾಲದ ಟಾಪ್ ಸೀಕ್ರೆಟ್ ಡಾಕ್ಯುಮೆಂಟ್. ಅವರು ಒಂದು ಬ್ರೀಫಿಂಗ್ ಮಾಡಿದ್ರು ನೆಹರುಗೆ ಮತ್ತು ಆಲ್ ಗವರ್ನರ್ಸ್ ಆಫ್ ದ ಸ್ಟೇಟ್ಸ್. ಆ ಬ್ರೀಫಿಂಗ್ನ ಪ್ರಕಾರ ಲದಾಖ್ ಪ್ರದೇಶದಲ್ಲಿ, ಟಿಬೆಟ್ ಮತ್ತು ಲದಾಖ್ ಬಾರ್ಡರ್ ಅಲ್ಲಿ ನಾರ್ಮಲ್ ಆರ್ಮಿ ಇರಲಿಲ್ಲ. ಅಲ್ಲಿ ಬೇರೆ ಬೇರೆ ಸ್ಟೇಟ್ ಇಂದ ಪೊಲೀಸ್ ಬೆಟಾಲಿಯನ್ಗಳು ಹೋಗ್ತಿದ್ವು. ಮಧ್ಯಪ್ರದೇಶ್ ಆರ್ಮ್ಡ್ ಪೊಲೀಸ್, ಬಿಹಾರ್ ಆರ್ಮ್ಡ್ ಪೊಲೀಸ್, ತಮಿಳುನಾಡು ಪೊಲೀಸ್ ಅಂತ ಪೊಲೀಸ್ ಬೆಟಾಲಿಯನ್ ಅಲ್ಲಿ ತುಕಡಿಯನ್ನು ಕಳಿಸಿ ಅಲ್ಲಿ ಅವರನ್ನು ನಿಯೋಜನೆ ಮಾಡ್ತಿದ್ರು. ಆದರೆ ಅದರಲ್ಲಿ ಪರಿಶೀಲಿಸುವುದೇನೆಂದ್ರೆ, ನಾನು ಇರುವ ಪ್ರದೇಶ ಲದಾಖ್, ಈಸ್ಟರ್ನ್ ಲದಾಖ್ ಅಲ್ಲಿ ಎವರೇಜ್ ಹೈಟ್ ಬಿಟ್ವೀನ್ 14,000 to 15,500 ಫೀಟ್ ಎತ್ತರ. ಲದಾಖ್ಗೆ ಹೋಗುದಂದ್ರೆ ಅದೊಂದು ಮರುಭೂಮಿ ಅಂದ್ರೆ ಪರ್ವತ ಶ್ರೇಣಿಯ ಮರುಭೂಮಿ. ಅದರಲ್ಲಿ ಒಂದು
ಹುಲ್ಲು ಕೂಡ ಬೆಳೆಯುವುದಿಲ್ಲ ಅಲ್ಲಿ. ಹ್ಮ್ ಟೆಂಪರೇಚರ್ -20 ಡಿಗ್ರಿಯಿಂದ -30 ಡಿಗ್ರಿವರೆಗೆ. ಓಕೆ, ಇಲ್ಲಿ ಲಡಾಖ್ ಅಲ್ಲಿ ನಾನಿರುವಾಗ ಅಲ್ಲಿ ಓಕೆ ಚುಶೂಲಲ್ಲಿ. ಎಸ್. ಈಗ ವೀಕ್ಷಕರಿಗೆ ನಾನು ಹೇಳಲಿಚ್ಛೆ ಪಡ್ತೇನೆ, -30 ಅಂದ್ರೆ ಏನು? ಏನು ನೀವು ಅವತ್ತು ಮಂಗಳೂರಿಗೆ ಹೋಗ್ತೀರಿ, ಹಂಪನಕಟ್ಟೆಗೆ, ಒಳ್ಳೆ ಬಿಸಿಲು, ಒಂದು ಜ್ಯೂಸ್ ಅಂಗಡಿ ಹೋಗ್ತೀರಿ, ಓಕೆ, ಸಾಫ್ಟ್ ಡ್ರಿಂಕ್ ಅಂಗಡಿ ಹೋಗ್ತೀರಿ, ನೋಡಪ್ಪ ಒಂದು ಒಳ್ಳೆ ಕೋಲ್ಡ್ ಒಂದು ಥಮ್ಸ್ ಅಪ್ ಕೊಡು ಅಂತ ಹೇಳ್ತೀರಿ. ಓಕೆ, ಅವ ಫ್ರಿಡ್ಜ್ ತೆಗಿತಾನೆ, ಒಳಗಿಂದ ಬಾಟಲ್ ತೋರಿಸ್ತಾನೆ, ಎಸ್, ಅದನ್ನ ನೀವು ಮುಟ್ತೀರಿ, ಕೊಡು ಅಂತ ಹೇಳ್ತೀರಿ. ನೀವೀಗ ಅದನ್ನು ಕೇಳಬೇಕು, ಇದರ ಒಳಗೆ ಟೆಂಪರೇಚರ್ ಎಷ್ಟಿದೆ? ಅದರ ಒಳಗೆ ಟೆಂಪರೇಚರ್ -3 ಡಿಗ್ರಿ. -3 ಡಿಗ್ರಿ. ಓಕೆ ಓಕೆ ಓಕೆ. ನಮ್ಮ ಜವಾನರು ಸೋಲ್ಜರ್ಸ್ ಅಲ್ಲಿ -20 ರಿಂದ -30 ಡಿಗ್ರಿ ಒಳಗೆ ಅಲ್ಲಿ ಇರ್ತಾರೆ. ಓಕೆ ಓಕೆ ಓಕೆ. ಸಿಯಾಚಿನ್ ಅಲ್ಲಿ -48 ಡಿಗ್ರಿ. ಅಲ್ಲಿ ಗಾಳಿ ಬೀಸುವುದು 80 ಕಿಲೋಮೀಟರ್ಗಿಂತ ಜಾಸ್ತಿ. ಓಕೆ ಓಕೆ. ಅದು ಗಾಳಿದ ಸ್ಪೀಡ್ ಹೆಚ್ಚಾದಾಗೆ ಮರ್ಕ್ಯೂರಿ ಡೌನ್ ಆಗ್ತಾ ಹೋಗ್ತದೆ. ಅಲ್ಲಿ ಸ್ನೋಫಾಲ್ ಇಲ್ಲ, ಡ್ರೈ ಕೋಲ್ಡ್. ಓಕೆ ಓಕೆ. -3 ಡಿಗ್ರಿ, ಆದ್ರೆ ಅಲ್ಲಿರುವಂತದ್ದು -20 ರಿಂದ -30. ಸರ್ ಬರ್ತೇನೆ ಸರ್. ಅನೇಕ ಕರೆಗಳು ಬರ್ತಾ ಇದೆ, ಒಂದು ಕರೆ ಸ್ವೀಕಾರ ಮಾಡ್ತೇನೆ ನಾನು. ಮೊದಲನೇದಾಗಿ ಏನ್ ಪ್ರಶ್ನೆ ಇದೆ, ಆರೋಗ್ಯಕರವಾಗಿರುವಂತಹ ಪ್ರಶ್ನೆಗಳಿದ್ರೆ ಎಸ್ ದಯಮಾಡಿ ಕರೆ ಮಾಡಿ. ಈ ಒಂದು ಸಂದರ್ಭಗಳಲ್ಲಿ ತಮ್ಮ ಒಂದು ಎಸ್ ಪ್ರಥಮ ಕರೆ ಇದೆ. ಸದಾಶಿವ ಅವರು ಕರೆ ಮಾಡಿದ್ರೆ. ಸದಾಶಿವ ಅವರು ನಮಸ್ತೆ. ಸದಾಶಿವ ಅವರು ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಎಸ್, ಕರೆ ಕಟ್ ಆಗಿದೆ. ಥ್ಯಾಂಕ್ ಯು. ಎಸ್ ಸರ್. ಈಗ ಅಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಬೆಳೆಯುವುದಿಲ್ಲ. ಈಗ ಪೊಲೀಸ್ನವರಿದ್ದಾರೆ, ಅವರಿಗೆ ಆಗ ಕೊಟ್ಟದ್ದೇನು ಹಾಕ್ಲಿಕ್ಕೆ? ಅವರ ಪೊಲೀಸ್ ಕಾಟನ್ ಯೂನಿಫಾರ್ಮ್, ಅವರ ಲೆದರ್ ಬೂಟ್ಸ್, ಆ ಬಣಾಲೆ ಅಂತ ಸೈಜ್ ಟೈಪ್ನ ಹೆಲ್ಮೆಟ್, 1ನೇ ಮಹಾಯುದ್ಧದ ಕಾಲದಲ್ಲಿ ಗೋಣಿ ಚೀಲ, ಗೋಣಿ ನಾರು ಮತ್ತು ಉಲನ್ ಮಿಕ್ಸ್ ಆದ ಜರ್ಸಿಗಳು ಚಳಿಗೆ ಹಾಕು. ನಾನು 84ನೇ ಇಸವಿಯಲ್ಲಿ ಸ್ನೋ ಬೂಟ್ಸ್, ವಾರ್ಮ್ ಅಂಡರ್ ಗಾರ್ಮೆಂಟ್ಸ್, ವಾರ್ಮ್ ಪ್ಯಾಂಟ್, ಕೋಟ್ ಎಲ್ಲ ಹಾಕಿದ್ರು ನಾವ್ಗೆ ನಡುಗುತ್ತಿದ್ರಿ. ನನ್ನ ಕಾಲಿನ ಬೆರಳು ಈಗ ಕೂಡ ಕೆಲವೆಲ್ಲ ಬೆರಳು ಹೋಗಿದೆ ಅಂದಿನ ಚಳಿಯಲ್ಲಿ. ಹಾಗಾದ್ರೆ ಪೊಲೀಸ್ನವರಲ್ಲಿ ಹೇಗಿರ್ಬೇಕು ಸ್ವಾಮಿ? ನಾವು ನಮ್ಮನ್ನೇ ಕೇಳಿಕೊಳ್ಳೋಣ. ಸೊ ಅವರು ಪೊಲೀಸ್ನವರು ನ್ಯಾಚುರಲಿ ಅವರು ಬಂಕರ್ನೊಳಗೆ ಕೂತುಕೊಂಡು ಏನಾದರೂ ಬೆಂಕಿ ಹಚ್ಚಿಕೊಂಡು ಅವರು 2 ವರ್ಷ ಅವರದ್ದು ಟೆನ್ಯೂರಲ್ಲಿ 2 ವರ್ಷದಲ್ಲಿ ಒಂದು ವರ್ಷದ 2 ತಿಂಗಳ ರಜೆ, ನೆಕ್ಸ್ಟ್ ಇಯರ್ ಅಲ್ಲಿ 2 ತಿಂಗಳ ರಜೆ, ಹೋಗ್ಲಿಕ್ಕೆ ಬರ್ಲಿಕ್ಕೆ 15-20 ದಿವಸ ಎಕ್ಲಮಟೈಸ್ ಮಾಡಿಕೊಂಡು. ಹಾಗಾಗಿ ಅವರು ಹೇಳುದು, ನೋಡಪ್ಪ 9 ತಿಂಗಳು ಒಂದು ವರ್ಷದಲ್ಲಿ ಕಳಿಬೇಕು, ನಾವಿಲ್ಲಿ ಕಳೆದು ಹೋಗೋಣ ಅಂತ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಎ ಹ್ಯೂಮನ್ ಸೈಕಾಲಜಿ. ರೈಟ್. ಆ ಸಮಯದಲ್ಲಿ ಚೈನಾದವರು ಅಕ್ಸಾಯ್ ಚಿನ್ ಪ್ರದೇಶದ ಒಳಗಿಂದ ಬಂದು ಹೈವೇ ಮಾಡಿದ್ರು. ನಮಗೆ ವಿಷಯವೇ ಗೊತ್ತಿಲ್ಲ. ಆ ಕಾಲದಲ್ಲಿ ಓವರ್ ನೈಟ್ ರೋಡ್ ಆಗ್ತಿರ್ಲಿಲ್ಲ, ಎಕ್ಸ್ಕವೇಟರ್, ನಮ್ಮ JCB ಏನಿರ್ಲಿಲ್ಲ. ಆ ಕಾಲದಲ್ಲಿ ಮ್ಯಾನ್ಯುವಲ್ ಲೇಬರ್ ಮತ್ತು ರೋಡ್ ರೋಲರ್. ರೋಡ್ ಆಯ್ತು, ರೋಡಿದ್ದು ಉದ್ಘಾಟನೆ ಕೂಡ ಆಯ್ತು. ಗೊತ್ತಿಲ್ಲ. ಅದು ಉದ್ಘಾಟನೆ ಆದ್ಮೇಲೆ ಅದರ ಸುದ್ದಿ ನಮ್ಮ ಡೆಲ್ಲಿಗೆ ಸಿಕ್ಕಿತ್ತು, ಇಂತೆಂಥ ಜಾಗದಲ್ಲಿ ರೋಡ್ ಆಗಿದೆ ಅಂತ. ಆಗ ಆರ್ಡರ್ ಕೊಟ್ಟರು, ಒಂದು ಪೊಲೀಸ್ನವರದ ಬೆಟಾಲಿಯನ್ನವರು ಒಂದು ಪೆಟ್ರೋಲಿಂಗ್ ತಗೊಂಡು ಹೋಗಿ, ಅದಂದ್ರೆ ನಮ್ಮ ಜಾಗದಲ್ಲಿ ಇತ್ತದು, ಅಲ್ಲಿ ಯಾರು ಇರ್ಲಿಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡಿ ನಮಗೆ ಕನ್ಫರ್ಮ್ ಮಾಡಿ ರೋಡ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ಈ ಪೊಲೀಸ್ ಪೆಟ್ರೋಲ್ ಹೋಯ್ತು. ಆ ಪೆಟ್ರೋಲ್ ಅನ್ನು ಚೈನಾದವರು ಆಂಬುಷ್ ಮಾಡಿ ಎಲ್ಲರನ್ನು ಕೊಂದಾಕಿದ್ರು. ಈಗ ನಾವೆಲ್ಲ ಪೊಲೀಸ್ ಡೇ ಅಂತ ಅಲ್ಲಿ ರೀತಿಟ್ಟು ಸೆಲ್ಯೂಟ್ ಹೊಡೆದು ಬ್ಯಾಂಡ್ ಎಲ್ಲ ಬಾರಿಸ್ತೇವೆ. ಪೊಲೀಸ್ ಡೇ ಅಂದ್ರೆ ಏನು? ಫಸ್ಟ್ ಪೊಲೀಸ್ ಕ್ಯಾಶುಯಾಲಿಟಿ ಆಫ್ಟರ್ ಇಂಡಿಪೆಂಡೆನ್ಸ್ ಇನ್ ಅಕ್ಸಾಯ್ ಚಿನ್. ಈ ಪೊಲೀಸ್ ಪ್ಲೇಟೂನ್. ಈಗ ಪೊಲೀಸ್ ಡೇ ಮಹತ್ವ ಇದೆ. ಯಾವಾಗ ನಡೆದು ಸರ್? ಇದು 1962 ಪ್ರಥಮ ಯುದ್ಧ ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮೊದಲು. ಆಗ ನಮಗೆ ಎಚ್ಚರಿಕೆ ಆಯ್ತು, ಚೈನಾದವರು ಹೀಗೆ ಮಾಡಿದ್ದಾರೆ ಅಂತ. ಅದೇ ಸಮಯದಲ್ಲಿ ಏನಾಯ್ತು, ಇನ್ನೊಂದು ಘಟನೆ ನಡೆಯಿತು. ದಲಾಯ್ ಲಾಮಾ ಓಡಿಕೊಂಡು ಭಾರತಕ್ಕೆ ಬಂದ್ರು. ಚೈನಾ ಬೇಡ ಅಂತ ಹೇಳಿದ್ರೆ ನಾವು ಅವರಿಗೆ ಶರಣು ಕೊಟ್ಟೆವು. ಹಾಗಾಗಿ ನಮ್ಮ ಸಂಬಂಧ ಇನ್ನೂ ಕೂಡ ಹಾಳಾಯ್ತು. ಅಷ್ಟೊತ್ತಿಗೆ ಅರುಣಾಚಲ್ ಪ್ರದೇಶ್, ನೇಫಾ, ಲದಾಖ್ ಅಲ್ಲಿ ಯುದ್ಧ ಶುರುವಾಯಿತು. ಇದು ನಮ್ಮ ಜಾಗ, ಇದರಿಂದ ನೀವು ಹಿಂದೆ ಹೋಗಿ, ಹಿಂದಿ ಚೀನಿ ಬಾಯ್ ಬಾಯ್, ಆಪ್ ಲೋಗ್ ವಾಪಸ್ ಜಾओ.
ಹಿಂದಿ ಚೀನಿ ಬಾಯ್ ಬಾಯ್. ಮೊದಲು ಅವ್ರು ಶುರು ಮಾಡೋದು ಹಿಂದಿ ಚೀನಿ ಬಾಯ್ ಬಾಯ್. ಬಾಯ್ ಬಾಯ್. ಎಸ್ ಎಸ್. ಆ ಯುದ್ಧದಲ್ಲಿ ನಾವು ತುಂಬಾ ಸ್ಥಳವನ್ನು ಕಳ್ಕೊಂಡೆವು. ಈಗ ಅಕ್ಸಾಯ್ ಚಿನ್ ಪ್ರದೇಶದಲ್ಲಿ ಲದಾಖ್ ಅಲ್ಲಿ ಸಾಧಾರಣ 37,244 ಚದರ ಕಿಲೋಮೀಟರ್ ಚೀನಾದವರ ಕೈಯಲ್ಲಿದೆ. ಓಕೆ, ಭಾರತದ ಭಾಗ. ಅದು ನಾವು ಹೇಳುದು ನಮ್ಮ ಭಾಗ ಅಂತ. ಓಕೆ, ಅಕ್ಸಾಯ್ ಚಿನ್. ಓಕೆ, ಅದರಲ್ಲಿ ಈಗ ಹೈವೇ ಹೋಗಿದೆ. ಹೈವೇ ನಮ್ಗೆ ಗೊತ್ತಿಲ್ಲದಾಗೆ ಅವರು ಮಾಡಿದ್ರು. ಈಗ 37,000 ಸ್ಕ್ವೇರ್ ಕಿಲೋಮೀಟರ್ ಹೋಗಿದೆ. 62ರಲ್ಲಿ ಹೋಗಿದೆ. ಇನ್ನು ಈಗ ಎಷ್ಟು 38 ವರ್ಷ ಆಯ್ತು. ನಮಗೆ ಅದು ಪುನಃ ಸಿಗುವ ಸಾಧ್ಯತೆ ಅಸಾಧ್ಯ ಅಂತ ಹೇಳ್ಬೋದು. ಅಸಾಧ್ಯ ಅಂತ ಹೇಳ್ಬೋದು. ಅವರ ಆ ಜಾಗವನ್ನು ಬಿಟ್ಟು ಕೊಟ್ರೆ ಅವ್ರದ್ದು ಸಿಂಕ್ಯಾಂಗ್ ಪ್ರದೇಶ ಅವರ ಕೈಯಿಂದ ತಪ್ಪಿ ಹೋಗ್ತದೆ. ಅವರಿಗೆ ಕಮ್ಯುನಿಕೇಶನ್ ಥ್ರೂ ದಿಸ್ ಅಕ್ಸಾಯ್ ಚಿನ್ ವೆಸ್ಟರ್ನ್ ಹೈವೇ, ಅದಕ್ಕೆ ಹೇಳೋದವ್ರು ವೆಸ್ಟರ್ನ್ ಹೈವೇ, ಚೈನಾದ ವೆಸ್ಟರ್ನ್ ಹೈವೇ ಅಕ್ಸಾಯ್ ಚಿನ್, ಅದನ್ನು ಅವ್ರು ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು 62ನೇ ಇಸ್ವಿದ್ದು. 62ನೇ ಇಸವಿಯಲ್ಲಿ ಈ ಸಂದರ್ಭದಲ್ಲಿ ಇದಕ್ಕೋಸ್ಕರ ಗಲಾಟೆ ಪ್ರಾರಂಭ ಪ್ರಥಮವಾಗಿ. ಇದು 62ನೇ ಇಸವಿ ಭಾರತದ ಪರವಾಗಿ ಆಯ್ತು. ಅನಂತರ ಈಗ ನೋಡಿ, ಚೈನಾದ ಗಡಿ ಭಾಗದಲ್ಲಿ 14 ದೇಶಗಳಿವೆ. ಕೊರಿಯಾದಿಂದ ಹಿಡಿದು ಮಂಗೋಲಿಯಾ, ಚೈನಾ, ಉಜ್ಬೇಕಿಸ್ತಾನ್ ಮತ್ತು ಯಾವುದೆಲ್ಲ ದೇಶ, ಕ್ಯಾಂಬೋಡಿಯಾ, ವಿಯೆಟ್ನಾಂ ಎಲ್ಲ ತೆಕೊಂಡು, ಮತ್ತು ಸಮುದ್ರ ಭಾಗದಲ್ಲಿ ಜಪಾನ್, ಫಿಲಿಪೀನ್ಸ್ ಎಲ್ಲ ಇದೆ. ಈ 14 ದೇಶಗಳಲ್ಲಿ ಸುಮಾರು 6 ದೇಶಗಳನ್ನು, ಅಂದ್ರೆ ವೀಕ್ ಇದ್ದ ದೇಶಗಳನ್ನು ಅವರು ಜಬರ್ದಸ್ತಿ ಹಿಡಿದು, ಅದಕ್ಕೆ ಹೇಳ್ಬಹುದು ಕೋರ್ಷನ್, ಇಂಟಿಮಿಡೇಷನ್, ಹೆದರಿಸಿ ಅವರಿಂದ ಅವರ ಭೂಪ್ರದೇಶದ ಬಾರ್ಡರ್ ಅವರಿಗೆ ಬೇಕಾದಾಗೆ ಸರಿ ಮಾಡಿಸಿ ಅವರನ್ನು ಸೈನ್ ತೆಕ್ಕೊಂಡಿದ್ದಾರೆ. ಈಗ 8 ದೇಶಗಳೊಂದಿಗೆ ಇನ್ನೂ ಜಗಳ ಇದೆ. ಚೀನಾ ಅಂದಿನಿಂದ ಯಾವಾಗ ಕಮ್ಯುನಿಸ್ಟ್ ದೇಶ ಆದ್ಮೇಲೆ, ಆದ್ರೆ ಚೀನಾ ಅಂತ ಬಂದಾಗ ಪ್ರಬಲವಾಗಿರುವಂತಹ ರಾಷ್ಟ್ರ, ಪ್ರತಿ ಬಾರಿ ಇನ್ನಿತರ ರಾಷ್ಟ್ರಗಳ ಮೇಲೆ ಕಂಟ್ರೋಲ್ ಸಾಧಿಸಬೇಕು, ಹಿಡಿತ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿರುವಂತಹ ರಾಷ್ಟ್ರ. ಭಾರತ ನೋಡಿದ್ರೆ ಎಲ್ಲರನ್ನು ಕೂಡ ಹೊಂದಾಣಿಕೆಯಿಂದ ಹೋಗ್ತಾ ಇರುವಂತಹ ರಾಷ್ಟ್ರ. ಇಸ್ ಇಟ್ ಪಾಸಿಬಲ್ ಅನ್ನೋದು ದೊಡ್ಡ ಪ್ರಶ್ನೆ ಬರುತ್ತೆ. ಅಂದ್ರೆ ಅವರು ಮೊದಲಿಂದಲೂ ಕೂಡ ರೂಲಿಂಗ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗುವವರು, ಭಾರತ ಅಂತ ಬಂದಾಗ ಕಂಟ್ರೋಲ್ ಮಾಡುವಂಥದ್ದು ಬೇಡ, ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಈ ಸಂದರ್ಭ ಅನೇಕ ಗೊಂದಲಗಳು ಬರುತ್ತೆ. ನಾವು ಪ್ರಬಲರಾಗಿದ್ವಾ ಅಥವಾ ಹೇಗೆ, ನಮ್ಮ ಬಲಾಬಲಗಳು ಹೇಗೆ ಅನ್ನುವಂಥದ್ದೆಲ್ಲವೂ ಕೂಡ ಬರುತ್ತೆ ಸರ್. ಅಂಡ್ ಇನ್ನೊಂದ್ ಕಡೆ 1975ರಲ್ಲಿ ಹತ್ಯೆಯೂ ಕೂಡ ಆಗುತ್ತೆ, ಸೈನಿಕರ ಹತ್ಯೆ ಹೇಗೇನಾಗುತ್ತೆ. ನೋಡಿ, ಅವ್ರದ್ದು ಪಾಲಿಸಿ ಅದಕ್ಕೆ ಹೇಳ್ತಾರೆ ಹ್ಯಾಮ್ ಸ್ಲೈಸಿಂಗ್ ಅಂತ ಹೇಳ್ತಾರೆ. ಹ್ಯಾಮ್ ಅಂದ್ರೆ ನಾವು ನಮ್ಮ ಮಂಗಳೂರಿನವರಿಗೆ ಬ್ರೆಡ್ ಸ್ಲೈಸಿಂಗ್ ಅಂತ ಹೇಳೋಣ. ದೊಡ್ಡ ಬ್ರೆಡ್ ಬಂದಿದೆ, ನಿಮ್ಮ ಹತ್ರ ಬ್ರೆಡ್ ಇದೆ, ನಾನು ಚೈನಾ ಮ್ಯಾನ್, ಅದರಿಂದ ಒಂದು 4 ಇಂಚಿದ್ದು ಬ್ರೆಡ್ ಒಂದು ದೊಡ್ಡ ಸ್ಲೈಸ್ ತಗೊಂಡೆ ನಾನು. ಆಗ ನೀವು ಒಬ್ಬಡಿತೀರಿ, ಅದು ನಂದು ಬ್ರೆಡ್ ನೀವು ಯಾಕೆ ತೆಕ್ಕೊಂಡಿರಂತ. ಹಾಗಾದ್ರೆ ಮಾತುಕತೆ ಮಾಡೋಣ. ಆಗ ನಾನು ಹೇಳ್ತೇನೆ, ನಾನು ಒಂದು 2 ಇಂಚ್ ಹಿಂದೆ ಹೋಗ್ತೇನೆ, ನೀವು 1 ಇಂಚ್ ಹಿಂದೆ ಹೋಗಿ ಅಂತ ಹೇಳ್ತೀರಿ. He goes back by 2 inches, but you go back by 1 inches, but overall you lost 4 inches. ಅಂತ ಪರಿಸ್ಥಿತಿ ಈಗ. So that is their policy. And then everything is controlled by Central Politburo, Communist Party of China, CPC. Our think tank. That is the political view. Now let us check the Chinese army. Yes sir, Chinese army. ನೋಡಿ, ಏನ್ ಕತೆ? ಚಾಣಕ್ಯ ಹೇಳಿದ್ದಾರೆ, ನಿಮಗೆ ನಿಮ್ಮ ವಿಷಯ ಗೊತ್ತಿದೆ, ನಿಮಗೆ ನಿಮ್ಮ ವಿಷಯ ಗೊತ್ತಿಲ್ಲ, ಚೈನಾ ನಿಮ್ಮ ಎನಿಮಿಯ ವಿಷಯ ಗೊತ್ತಿಲ್ಲ. You can fight 100 wars, you will lose every war. Yes, that's true. ನಿಮಗೆ ನಿಮ್ಮ ವಿಷಯ ಗೊತ್ತಿದೆ, ಆದ್ರೆ ಎನಿಮಿಯ ವಿಷಯ ಗೊತ್ತಿಲ್ಲ. You can have 50-50 chance. ಕೊನೆಗೆ ಹೇಳಿದ್ದಾನೆ ಕೌಟಿಲ್ಯ, ನಿಮಗೆ ಚೈನಾದ ವಿರೋಧಿಗಳ ವಿಷಯ ಗೊತ್ತಿದೆ, ನಿಮ್ಮ ವಿಷಯ ಗೊತ್ತಿದೆ, ಎರಡು ಗೊತ್ತಿದ್ರೆ ಯು ಕ್ಯಾನ್ ವಿನ್ 100 ವಾರ್ಸ್ ಅಂತ. ನಮಗೆ ನಮ್ಮ ವಿರೋಧಿಗಳ ವಿಷಯ ನಮಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನೋಡಿ, ದೇ ಆರ್ ವೆರಿ ಸೀಕ್ರೆಟಿವ್. Their spy network is excellent. Yes, ಈಗಲೂ ಕೂಡ ಹೇಳುತ್ತೆ. ಈಗಲೂ ಕೂಡ ಅಲ್ಲಿ ಆರ್ಮಿ ಫೋರ್ಸ್ ಬಂದು ನಿಂತಿದೆ, ಈಗಾಗಲೇ ರೆಡಿ ಆಗಿದ್ದಾರೆ ಅವರು ಅನ್ನುವಂಥದ್ದು. So now we have intelligence gathering unit like spy satellites ಇವೆ, your spies are there. ಟಿಬೆಟ್ ಅಲ್ಲಿ ನಮ್ಮ ಸ್ಪೈಸ್ ಗಳು ಇದ್ದಾರೆ. ಟಿಬೆಟ್ is still simmering inside, ಅಂದ್ರೆ ಒಳಗಿಂದ ಕುದೀತಾ ಇದೆ.
ಈಗ ಚೈನೀಸ್ ಆರ್ಮಿ ಸೋಲ್ಜರ್ he is not a volunteer. ಓಕೆ He is a conscripted man by compulsion. ಓಕೆ Okay. ಓಕೆ ಓಕೆ ಚೈನೀಸ್ ಆರ್ಮಿಯಲ್ಲಿ ಒಂದು ವಿಷಯ ನಾನು ಎಲ್ರಿಗೂ ಹೇಳ ಇಚ್ಛೆ ಪಡ್ತೇನೆ, ಅದರಲ್ಲಿ 2 ಕ್ಯಾಟಗರಿ ಇವೆ. ಪ್ರತಿಯೊಂದು 50-100 ಸೋಲ್ಜರಲ್ಲಿ ಒಬ್ಬ ಚೈನೀಸ್ ಆರ್ಮಿ ಯೂನಿಫಾರ್ಮ್ ಹಾಕಿಕೊಂಡಿರ್ತಾನೆ. ಹಿ ಇಸ್ ನೋನ್ ಆಸ್ ಪೊಲಿಟಿಕಲ್ ಕಮಿಸಾರ್. ಓ ಓಕೆ ಓಕೆ ಚೈನೀಸ್ ಆರ್ಮಿ ಯೂನಿಫಾರ್ಮ್ ಹಾಕಿರ್ತಾರೆ. ಹೌದೌದು. ಓಕೆ He is to keep an eye on the entire. Okay. He is given a responsibility. 100, 200, 500 ಜನಕ್ಕೆ ಒಬ್ಬ ಇರ್ತಾನೆ. ಓಕೆ ಓಕೆ He is wearing a ಸೋಲ್ಜರ್ ಒಟ್ಟಿಗೆ ಸೋಲ್ಜರ್ನ ರ್ಯಾಂಕ್ ಅಲ್ಲೇ ಇರ್ತಾನೆ, Okay. ಆಫೀಸರ್ ಒಟ್ಟಿಗೆ ಆಫೀಸರ್ನ ರ್ಯಾಂಕ್ ಅಲ್ಲೇ ಇರ್ತಾನೆ. ಓಕೆ 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 ಅಂಡ್ he is directly reporting to the Polit Bureau, Communist Party of China. ಓಕೆ ಓಕೆ ನೀವು ಸೋಲ್ಜರ್, ನೀವು ಕುಕ್ ಹೌಸ್ ಅಲ್ಲಿ ಕೂತ್ಕೊಂಡು ಡೈನಿಂಗ್ ಹಾಲ್ ಅಲ್ಲಿ ಕೂತ್ಕೊಂಡು ನೀವು ಏನಾದ್ರು ಚೈನೀಸ್ ಗವರ್ಮೆಂಟ್ಗೆ ಅಗೇನ್ಸ್ಟ್ ನೀವು ಮಾತಾಡಿದ್ರೆ ನಾಳೆ ನಿಮ್ಮ ಅಡ್ರೆಸ್ ಇಲ್ಲ. ಯು ಆರ್ ಮಿಸ್ಸಿಂಗ್. ಓಕೆ 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 You may be working in some mines as a mine digger, or you may be in a concentration camp, or you may be slaughtered. ಎಸ್ 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 ಎನಿಥಿಂಗ್ ರೈಟ್. ಇಂಟ್ರೋಗೇಷನ್ ಆದ್ಮೇಲೆ ಆಫೀಸರ್ ಲೆವೆಲ್ ಕೂಡ ಹಾಗೇನೆ ಇರ್ತಾರೆ. ನಾನು 6 ಬಾರ್ಡರ್ ಪರ್ಸನಲ್ ಮೀಟಿಂಗ್ ಮಾಡಿದ್ದೇನೆ. Okay. ನನ್ನ ಎದುರಲ್ಲಿ ಯಾತೊಂಗ್ ಗ್ಯಾರ್ಜನ್ ಕಮಾಂಡರ್ ಕೂತ್ಕೊಂಡಿದ್ದಾರೆ. ನಾನು ಅವರಿಗೆ ಕೆಲವು ಸವಾಲು ಕ್ವೆಶನ್ ಕೇಳ್ತೇನೆ, ನಾವು ಹೀಗೆ ಮಾಡೋಣ ಅಂತ. ಅವ ಡೈರೆಕ್ಟ್ ಉತ್ತರ ಕೊಡೋದಿಲ್ಲ. ಅವನ ಪಕ್ಕದಲ್ಲಿ ಈ ಸೈಡಲ್ಲ ಈ ಸೈಡಲ್ಲಿ ಒಂದ್ ಸೈಡಲ್ಲಿ ಇಂಟರ್ಪ್ರಿಟರ್ ಇರ್ತಾನೆ, Okay. ಈ ಸೈಡಲ್ಲಿ ಮತ್ತೊಬ್ಬ ಇರ್ತಾನೆ. Okay. ಇಂಟರ್ಪ್ರಿಟರ್ ಪಕ್ಕದಲ್ಲಿ ಅವ ಕೂತ್ಕೊಂಡಿರ್ಬೋದು, ಪೊಲಿಟಿಕಲ್ ಕಮಿಷನರ್. ಓಕೆ ಓಕೆ ಅವನ ಒಂದು ಟ್ಯಾಕ್ಟಿಕ್ಸ್ ಅಪ್ರೂವಲ್ ಇಲ್ಲದೆ ಈ ಸಿಗ್ನಲ್ ಏನು ಪಾಸ್ ಆಗಲ್ಲ ಇವ್ರ ಕಡೆಯಿಂದ. ಇವರಿಂದ ಏನೂ ಮಾತಾಡುದಿಲ್ಲ. ಅವನಿಂದ ಎಸ್ ಬಂದ ಮೇಲೆ ಇವನು ಎಸ್ ಅಂತ ಹೇಳ್ತಾನೆ. Okay, okay. ಅದೇ ಮೊನ್ನೆ ಚುಶೂಲಲ್ಲಿ ನೋಡಿ ಲೆಫ್ಟಿನೆಂಟ್ ಜನರಲ್ ಲೆವೆಲ್ದಲ್ಲಿ ಮಾತುಕತೆ ಆಯ್ತು. ಕೋರ್ ಕಮಾಂಡರ್ ಆಫ್ ಫೈರ್ ಅಂಡ್ ಫ್ಯೂರಿ ಕೋರ್ ಫ್ರಮ್ ಲೇ, ಅದಕ್ಕೆ ಹೆಸರು ಫೈರ್ ಅಂಡ್ ಫ್ಯೂರಿ ಕೋರ್ ಅಂತ. ಕಾರ್ಗಿಲ್ ಆದ್ಮೇಲೆ ಅಲ್ಲಿ ಹೊಸ ಕೋರ್ ಬಂದಿದೆ, ಲೇ ಅಲ್ಲಿದೆ. ಓಕೆ ಓಕೆ ಅದರ ಕೋರ್ ಕಮಾಂಡರ್ ಹಿ ಹಸ್ ಲೆಡ್ ಎ ಡೆಲಿಗೇಷನ್ ಆಫ್ ಇಂಡಿಯನ್ ಆರ್ಮಿ. ಅದರಲ್ಲಿ ಮೇಜರ್ ಜನರಲ್ ಹೋಗಿರ್ಬೋದು, ಬ್ರಿಗೇಡಿಯರ್ಸ್ ಇರ್ಬೋದು, ಇಂಟರ್ಪ್ರಿಟರ್ಸ್ ಇರ್ಬೋದು. ಅದೇ ರೀತಿ ಚೈನಾ ಕಡೆಯಿಂದ ಬಂದಿದ್ದಾರೆ. ಆ ಕಡೆಯಿಂದ ಬಂದವರಲ್ಲಿ 1-2 ಮಂದಿ ಆದ್ರೂ ಕಡಿಮೆಯಲ್ಲಿ ಪೊಲಿಟಿಕಲ್ ಕಮಿಸಾರ್ ಸರ್ಟನ್ಲಿ ಇದ್ರು. ಪೊಲಿಟಿಕಲ್ ಕಮಿಸಾರ್ ಮಸ್ಟ್ ಹ್ಯಾವ್ ಫೆಡ್ ದ ಇನ್ಫಾರ್ಮೇಶನ್ ಡೈರೆಕ್ಟ್ ಟು ದಿಸ್ ಪೊಲಿಟ್ ಬ್ಯೂರೋ. ಓಕೆ ಓಕೆ ನಮ್ಮಲ್ಲಿ Okay. ಬಹುಶಃ ಈ ಇನ್ಸಿಡೆಂಟ್ ಅಲ್ಲಿ ಡೈರೆಕ್ಟ್ ಇರಬಹುದು, ಆದ್ರೆ ನಮ್ಮಲ್ಲಿ ನಾರ್ಮಲ್ ಬರೋದು ಹೇಗೆ, ಲೇ ಇಂದ ಕಮಾಂಡ್ ಹೆಡ್ ಕ್ವಾರ್ಟರ್ ಉಧಂಪುರ್ಗೆ ಬರ್ತದೆ. ಓಕೆ ಓಕೆ ಕಮಾಂಡ್ ಹೆಡ್ ಕ್ವಾರ್ಟರ್ ಇಂದ ಆರ್ಮಿ ಹೆಡ್ ಕ್ವಾರ್ಟರ್ಗೆ ಬರ್ತದೆ. ಅಲ್ಲಿ ಕೂತು ಅದನ್ನು ಶಿಫ್ಟಿಂಗ್ ಮಾಡಿ ಅದರ ಜ್ಯೂಸ್ ತೆಗೆದು ಓಕೆ ಅದನ್ನು PMOಗೆ ಕಳಿಸ್ತಾರೆ. PMO ಮತ್ತು ಡಿಫೆನ್ಸ್ ಮಿನಿಸ್ಟರ್ ಕಳಿಸ್ತಾರೆ. ನಂತರ PMO ಆಫೀಸಲ್ಲಿ ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಮಾಡ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಯಾವ್ದು ಡಿಸಿಷನ್ ತಗೊಂಡು ಆಗ್ತದೆ. ನನ್ನ ಅನಿಸಿಕೆ ಪ್ರಕಾರ ದೇ ಮಸ್ಟ್ ಹ್ಯಾವ್ ಹ್ಯಾಡ್ ಅ ಆರ್ಡರ್ ದಟ್ ಯು ಹೋಲ್ಡ್ ದೆಮ್ ಆನ್ ಮಿಸ್ಲೀಡ್ ದ ಇಂಡಿಯನ್ ಆರ್ಮಿ. ಲೆಟ್ ಅಸ್ ಯು ಗೋ 2 ಕಿಲೋಮೀಟರ್ ಹಿಂದೆ ಹೋಗಿ, ನಾವು 4 ಕಿಲೋಮೀಟರ್ ಹಿಂದೆ ಹೋಗ್ತೇವೆ. ಆದರೆ ಆ ಸಮಯದಲ್ಲಿ ಅವರ್ ಕಮರ್ಷಿಯಲ್ ಸ್ಯಾಟಲೈಟ್ಸ್ ಹ್ಯಾಡ್ ಟೇಕನ್ ದ ಫೋಟೋಗ್ರಾಫ್ ಆಫ್ ಗಲ್ವಾನ್ ವ್ಯಾಲಿ. ಗಲ್ವಾನ್ ವ್ಯಾಲಿಯಲ್ಲಿ ಅವ್ರದ್ದು ಬಿಲ್ಡಪ್ ಆಗ್ತಾ ಇತ್ತು ಅಲ್ವಾ? ಅವ್ರದ್ದು ಆಂಬುಲೆನ್ಸ್ ಬಂದಿದೆ, ಹೆವಿ. ಈಗಲೂ ಕೂಡ ಅಲ್ಲಿ ರೋಡ್ಗಳಾಗಿದೆ, ರೋಡ್ಗಳಾಗಿದೆ. ಭಾರತ ಸೈನಿಕರು ಹೋಗ್ಬೇಕಂತ ಹೇಳಿದ್ರೆ ಬೆಟ್ಟ ಹತ್ತಿ, ಪರ್ವತ ಹತ್ತಿ ಹೋಗ್ಬೇಕು ಅನ್ನುವಂಥದ್ದು. ಎಸ್ ಸರ್, ಬರ್ತೇನೆ. ಇದೇ ಆಗ್ತಾ ಇರುವಂತಂದ್ರೆ ಅಲ್ಲಿ ಚೀನಾದ ಸೈನಿಕರು ಚೀನಾದ ಭಾಗದಲ್ಲಿ ಒಳ್ಳೆಯ ಉತ್ತಮ ಗುಣಮಟ್ಟದ ಇನ್ನೂ ಕೂಡ ರೋಡ್ಗಳ ಆಗಿದೆ ಅನ್ನುವಂಥದ್ದು. ಆದ್ರೆ ಭಾರತದ ಸೈನಿಕರು ಇನ್ನೂ ಕೂಡ ಆ ಭಾಗಕ್ಕೆ ಹೋಗ್ಬೇಕು, ಗಡಿ ಭಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೇಕಾಗುತ್ತೆ, ಪರ್ವತದ ಮೇಲೆ ಹೋಗ್ಬೇಕಾಗುತ್ತೆ ಅನ್ನುವಂತಹ ಮಾತುಗಳು. ಇನ್ನೊಂದ್ ಕಡೆ ಆ ಭಾಗದಲ್ಲಿ ಶಸ್ತ್ರಾಸ್ತ್ರಗಳು ಇರಲಿಲ್ಲ, ಕಲ್ಲಿನಿಂದಲೇ ಹೊಡೆದು ನಮ್ಮ ಸೈನಿಕರನ್ನ ಕೊಲ್ಲಲ್ಪಟ್ಟಿದ್ದಾರೆ ಅನ್ನುವಂತಹ ಮಾತುಗಳು. ಅದೇ ರೀತಿ ಒಂದು ವೇಳೆ ಯುದ್ಧ ನಡೆದ್ರೆ ಯುದ್ಧ ಆಗ್ಬೇಕು ಅನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ. ಆದ್ರೆ ಯುದ್ಧ ನಡೆದ್ರೆ ಭಾರತ ಮತ್ತು ಚೀನಾದ ಬಲ ಹೇಗಿದೆ, ಅದೇ ರೀತಿ ಚೀನಾ ಅಂತ ಬಂದಾಗ ಅತಿ ಹೆಚ್ಚು ಜನಸಂಖ್ಯೆ ಇದೆ, ಪ್ರಬಲ ರಾಷ್ಟ್ರ, ಸೈನಿಕರ ಸಂಖ್ಯೆಯಲ್ಲೂ ಕೂಡ ಜಾಸ್ತಿ ಇದೆ ಅನ್ನುವಂಥದ್ದು. ಆದ್ರೆ ಭಾರತ ಕೂಡ ಕಡಿಮೆ ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಯಾಕಂದ್ರೆ 1962ಕ್ಕೆ ಹೋಲಿಸಿದ್ರೆ 1975ಕ್ಕೆ ಹೋಲಿಸಿದ್ರೆ ಈಗ ನಾವು ಇರುವಂತದ್ದು 2020 ಅನ್ನುವಂಥದ್ದು. ಸೈನಿಕರ ಶಕ್ತಿ ಇನ್ನೂ ಕೂಡ ಡಬಲ್ ಆಗಿದೆ. ನಮ್ಮ ದೇಶದಲ್ಲಿ ಸೈನಿಕರಿಗೆ ಪ್ರಾಮುಖ್ಯತೆ ದೊಡ್ಡ ಮಟ್ಟದಲ್ಲಿದೆ.
ಅಂದ್ರೆ ಈಗ ಹೇಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಮಾತಾಡಬೇಕು. ಸರ್, ಮೊದಲನೇದಾಗಿ ಈಗ ಜನರು ಕೇಳ್ತಾ ಇರುವಂತದ್ದು, ಈಗ ಎಲ್ರಿಗೂ ಕೂಡ ಬೇಸರದ ಸಂಗತಿ ಅಂತ ಹೇಳಿದ್ರೆ ನಮ್ಮ ದೇಶದ 20 ಸೈನಿಕರು ಹುತಾತ್ಮರಾಗಿದ್ದಾರೆ. ಈ ಒಂದು ಸಂದರ್ಭ ಅಂದ್ರೆ ನಾವು ಮಾತನಾಡುವಾಗ ಅಥವಾ ನಾವು ಕೇಳ್ಪಟ್ಟಾಗ ಆ ಭಾಗದಲ್ಲಿ ಶಸ್ತ್ರಾಸ್ತ್ರಗಳನ್ನು ಯಾರು ಕೂಡ ಸೈನಿಕರು ತೆಗೆದುಕೊಂಡು ಹೋಗುವಂತಿಲ್ಲ ಅನ್ನುವಂತಹ ಮಾಹಿತಿ. ಅದೇ ರೀತಿ ಇನ್ನೊಂದು ಕಡೆ ಕಲ್ಲುಗಳಲ್ಲಿ ಹೊಡೆದಾಡ್ಕೊಂಡು ಸತ್ತು ಹೋದ್ರು, ಹೊಡೆದಾಡ್ಕೊಂಡು ಕೊಲ್ಲಲ್ಪಟ್ಟಿದ್ದಾರೆ ಅನ್ನುವಂತಹ ಮಾತುಗಳು. ಏನ್ ಸರ್, ಏನ್ ಕಥೆ ಇದು? ನೋಡಿ, ಒಬ್ಬ ಸೈನಿಕನ ಜೀವನದಲ್ಲಿ ರಣಭೂಮಿಯಲ್ಲಿ ಹೋರಾಡಿ ಗುಂಡಿನ ಏಟು ತಿಂದು ಎದೆಯಲ್ಲಿ 2 ಗುಂಡು ಹೋಗಿ ಮರಣ ಹೊಂದಿದರೆ ಅದೊಂದು ವೀರ ಮರಣ ಅಂತ ಹೇಳ್ಬೋದು. ಅದು ಪ್ರತಿಯೊಬ್ಬರ ಸೈನಿಕನ ಮನಸ್ಸಲ್ಲಿ ಅಂತ ಒಂದು ಭಾವನೆ ಇರ್ತದೆ, ನಾನು ಸಾಯಬೇಕಿದ್ರೆ ಹೀಗೇನೆ ಸಾಯಬೇಕಂತ. ನಾನು 71ನೇ ಯುದ್ಧದಲ್ಲಿ ನೋಡಿದ್ದೇನೆ, ಬೇರೆ ಬೇರೆ ಯುದ್ಧದಲ್ಲಿ ನೋಡಿದ್ದೇನೆ. ಅವರನ್ನು ನೋಡುವಾಗ ನಮಗೆ ಒಂದು ಕಡೆಯಲ್ಲಿ ಬೇಸರ ಆಗ್ತದೆ, ಮತ್ತೊಂದು ಕಡೆಯಲ್ಲಿ ನಮಗೆ ಅಸೂಯೆ ಆಗ್ತದೆ. ಅಂದ್ರೆ ಅಂತ ಮರಣ ಎಲ್ಲರಿಗೂ ಸಿಗುದಿಲ್ಲ ಅಂತ ಹೇಳಿ. ಈಗ ನಾನು ನೋಡಿ 34-35 ವರ್ಷ ಆದ ನಂತರ ರಿಟೈರ್ ಆಗಿದ್ದೇನೆ. ಒಂದು ಹೇಳಿಕೆ ಇದೆ, ಓಲ್ಡ್ ಸೋಲ್ಜರ್ಸ್ ನೆವರ್ ಡೈ, ದೇ ಜಸ್ಟ್ ಫೇಡ್ ಅವೇ ಅಂತ ಹೇಳ್ತಾರೆ. ಈಗ ನಮ್ದು ಫೇಡಿಂಗ್ ಟೈಮ್. ಸೊ rather than fading, it's better to die in a battlefield and make sacrifice. ಯಾಕಂದ್ರೆ ನಿಮ್ಮ ಹೆಸರು ಅಮರವಾಗ್ತದೆ. ಗೋಲ್ಡನ್ ಲೆಟರ್ ಅಲ್ಲಿ ನಿಮ್ಮ ಹೆಸರನ್ನು ಬರೀತಾರೆ ನಮ್ಮ ರೆಜಿಮೆಂಟ್ ಅಲ್ಲಿ ಮತ್ತು ಡೆಲ್ಲಿಯಲ್ಲಿ ಸ್ಮಾರಕದಲ್ಲಿ. ನಾವು ಈಗ ನಾಳೆ ಹೋದ್ರೆ ಉದಯವಾಣಿಯಲ್ಲಿ ಒಂದು ಸಣ್ಣ ಶೀರ್ಷಿಕೆ ಬರ್ತದೆ, ಅವರೊಬ್ರು ಹೋದ್ರಂತ. ಅಂತ ಮರಣ ನಮ್ಗೆ ಬೇಕಿಲ್ಲ. ಅದು ನಾನು ಎಲ್ರಿಗೆ ಹೇಳುದಲ್ಲ, ಹೇಳ್ಬೇಕಂತ ಹೇಳುದಲ್ಲ, ನಾನು ಸೈನಿಕನಾಗಿ ಹೇಳುದು. ಈಗ ನಾನು ಪುನಃ ಚೈನಾಕ್ಕೆ ಬರೋಣ. ಇದು ನೀವು ಹೇಳಿದ ಮಾತಿಗೆ, ನಾನು 84-85ರಲ್ಲಿ ಇರುವಾಗ ಏನು ಮಾರ್ಗ, ಕಮ್ಯುನಿಕೇಶನ್ ಏನೇ ಇರಲಿಲ್ಲ. ನಾವು ದಾರ್ಬೋಕಿಂದ ಚುಶುಲ್ಗೆ ಹೋಗ್ಬೇಕಿದ್ರೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ, ನಾಳೆ ಹೋಗ್ಬೇಕಲ್ಲ ಅಂತ. ಬೆಳಿಗ್ಗೆ 6 ಗಂಟೆಗೆ ಹೊರಟು ಪ್ಯಾಕ್ ಎಲ್ಲ ಹಿಡ್ಕೊಂಡು ವೆಪನ್ ಅಮ್ಯುನಿಷನ್ ಹಿಡ್ಕೊಂಡು ನಡ್ಕೊಂಡು ಹೋದ್ರೆ ಸಾಯಂಕಾಲ 3:30 ಗಂಟೆಗೆ ಅಲ್ಲಿ ತಲುಪುದು. ನಾವು ಪ್ರತಿ ಅರ್ಧ ಕಿಲೋಮೀಟರ್ ಸಲ ನಿಂತು ಶ್ವಾಸ ತೆಕೊಂಡು ಸ್ವಲ್ಪ ನೀರು ಕುಡಿದು, ಅಂದ್ರೆ ಈಗ ಡಿಹೈಡ್ರೇಟೆಡ್, ಮೂಗಿನಿಂದೆಲ್ಲ ಸ್ಟೀಮ್ ಹೊರಗೆ ಹೋಗ್ತದೆ. ಹೈ ಆಲ್ಟಿಟ್ಯೂಡ್ ಅಲ್ಲಿ ಆ ಕೋಲ್ಡ್ ಅಲ್ಲಿ ನೀವು ನೀರು ಕುಡಿತಾ ಇರಬೇಕು, ಬಿಸಿ ನೀರು. ಗಡಿಭಾಗಕ್ಕೆ ಹೋಗುವಂತಹ ವಿಚಾರಗಳ ರೋಡ್ ಇರ್ಲಿಲ್ಲ. ನಾವು ಅಲ್ಲಿಂದ ಹೋಗಿ ಪೆಗಾಂಗ್ಸು, ಆ ಲೇಕ್ ಇದೆ ಬ್ಯೂಟಿಫುಲ್, ನೀವು 3 Idiots ಅಲ್ಲಿ ನೋಡಿರ್ಬೋದು. ಅಲ್ಲಿಂದ ಕೆಳಗಿಂದ ಹೋಗಿ ನಾವು ಚುಶೂಲಿಗೆ ಹೋಗ್ಬೇಕು. ಈಗ ನೋಡಿ, ಲೇ ಇಂದ ದರ್ಬೋಕ್ ಇಂದ ಶಯೋಕ್ಗೆ ವರ್ಲ್ಡ್ ಕ್ಲಾಸ್ ರೋಡ್ ಮಾಡಿದ್ದಾರೆ ಕಳೆದ 7-8 ವರ್ಷದಲ್ಲಿ. ಇಟ್ ಇಸ್ ಎ ಬ್ಯೂಟಿಫುಲ್ ರೋಡ್. ಅದು ಇಟ್ಸ್ ಗೋಸ್ ಅಲಾಂಗ್ ದ ಶಯೋಕ್ ರಿವರ್. ಅದು ಹೋಗಿ ನಮ್ಮ ದೌಲತ್ ಬೇಗ್ ಓಲ್ಡಿ, ಅದನ್ನು ಶಾರ್ಟ್ ಫಾರ್ಮ್ ಆಗಿ DBO ಅಂತ ಕರೆಯುವುದು. ಆ ಏರ್ ಸ್ಟ್ರಿಪ್ ನ ಕೆಳಗೆ ಹೋಗಿ ಅದು ಫಿನಿಶ್ ಆಗ್ತದೆ. DBO ದ ಸಿಗ್ನಿಫಿಕೆನ್ಸ್ ಏನಂದ್ರೆ, ಅದು ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಬ್ರಿಟಿಷರು ಮಾಡಿದ ಏರ್ ಸ್ಟ್ರಿಪ್. ಯಾಕೆ? ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಭಾರತದಿಂದ DBOಗೆ ವಿಮಾನಗಳು ಹೋಗಿ ಅಲ್ಲಿಂದ ಚೈನಾಗೆ ಸಪ್ಲೈ ಮಾಡ್ತಿದ್ರು ಜಾಪನೀಸ್ ನ ವಿರುದ್ಧ ಹೋರಾಡ್ಲಿಕ್ಕೆ. ಇದರ ಹಿಸ್ಟ್ರಿ ಇಷ್ಟೇ. ಆದ್ರೆ ಸೆಕೆಂಡ್ ವಾರ್ ನಂತರ ಆ ಏರ್ ಸ್ಟ್ರಿಪ್ ಅನ್ನು ಯೂಸ್ ಮಾಡಲಿಲ್ಲ. ಅದನ್ನೀಗ ಆಕ್ಟಿವೇಟ್ ಮಾಡಿದ್ದಾರೆ ನಮ್ಮ ಗವರ್ಮೆಂಟ್ ನವರು. ಕಳೆದ ವರ್ಷ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ವಿಮಾನ ಹರ್ಕ್ಯುಲಿಸ್ ಅದರಲ್ಲಿ ಲ್ಯಾಂಡ್ ಆಯ್ತು. ವೀಕ್ಷಕರಿಗೆ ಹೇಳುವುದೇನೆಂದ್ರೆ, ಹರ್ಕ್ಯುಲಿಸ್ ಕ್ಯಾನ್ ಕ್ಯಾರಿ 70 tons. ಅಂದ್ರೆ ಸಾಧಾರಣ 7 ಟನ್ನಿನ 10 ಆನೆಗಳನ್ನು ಒಳಗೆ ಹಾಕಬಹುದು. ಸೊ ಅದು ಚೈನೀಸ್ನವರ ಸ್ವಲ್ಪ ಹ್ಯಾಕಲ್ಸ್ ರೈಸ್ ಅಂತ ಹೇಳ್ತಾರಲ್ಲ, ಮುಳ್ಳು ಹಂದಿಯ ಮುಳ್ಳು ಎತ್ತದಾಗೆ ಅದಾಗಿದೆ. DBO has been activated. Air Force have their detachments there. ನಂತರ ಲೇ ಇಂದ ನಾವು ದರ್ಬೋಕಿಂದ ಶಯೋಕ್ ವ್ಯಾಲಿಯಿಂದ DBO ತನಕ ರೋಡ್ ಆಗಿದೆ. ಡಬಲ್ ಟ್ರ್ಯಾಕ್, ಹೈ ಕ್ವಾಲಿಟಿ ರೋಡ್ ಆಗಿದೆ. ಹೌದು, ಅಂತ ರೋಡ್ ನಮ್ಮ ಇಲ್ಲಿ ಮಂಗಳೂರಲ್ಲಿ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ನಿಮ್ಗೆ. ಈಗ ಭಾರತ ಏನ್ ಮಾಡಿತ್ತು, ಆ ರೋಡ್ ಇಂದ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಶಯೋಕ್ ರಿವರ್ ನ ಕ್ರಾಸ್ ಮಾಡ್ಲಿಕ್ಕೆ ಚೈನಾ ಸೈಡ್ಗೆ, ಅಕ್ಸಾಯ್ ಚಿನ್ ಸೈಡ್ಗೆ, ಥ್ರೂ ಗಲ್ವಾನ್ ವ್ಯಾಲಿ. ಈಗ ಗಲಾಟೆ ಆಯ್ತಲ್ಲ, ಅದನ್ನು
ಬ್ರಿಡ್ಜ್ ಮಾಡಿ ಆ ಗಲ್ವಾನ್ ವ್ಯಾಲಿಯಲ್ಲಿ ಅದು ಕಂದಕ, ಹಾ ಎರಡು ಸೈಡಲ್ಲಿ ಪರ್ವತ, Okay. ಅದರಲ್ಲಿ ಗಲ್ವಾನ್ ರಿವರ್ ಬಂದು ಶಯಾಕ್ ರಿವರ್ಗೆ ಸೇರ್ತದೆ. ಸರಿ. ಅಲ್ಲಿಗ ಅವರು ರೋಡ್ ಕೂಡ ಮಾಡ್ತಾ ಇದ್ದಾರೆ ಭಾರತದ ಸೇನೆಯವರು, ಬಾರ್ಡರ್ ರೋಡ್ಸ್. ಓಕೆ, ಬಾರ್ಡರ್ ರೋಡ್ಸ್. ಓಕೆ, ನಾವು ಅಲ್ಲಿ ಹೋದ್ರೆ ಹಾ ಚೈನೀಸ್ ಫೀಲ್ ದಟ್ ಇಟ್ ಇಸ್ ಎ ಥ್ರೆಟ್ ಟು ಅಕ್ಸಾಯ್ ಚಿನ್ ಹೈವೇ. ಓಕೆ ಓಕೆ ಓಕೆ, ಸರಿ, ಹೌದು. ಉಲ್ಟಾ ಅವ್ರು ಬಂದು ಕೂತ್ಕೊಂಡ್ರೆ ಹಾ ದೇ ಕ್ಯಾನ್ ಡಾಮಿನೇಟ್ ದಿಸ್ ದರ್ಬೋಕ್ ಶಯಾಕ್ ರೋಡ್. ಓಕೆ ಓಕೆ ಓಕೆ. ಹಾಗಾದ್ರೆ ತಾವು ಹೇಳ್ತಾ ಇದ್ರೆ ರೋಡಿನ ಸಮಸ್ಯೆ ಅಲ್ಲಿ ಕಾರಣವಾಗಿತ್ತಾ? ಅಂದ್ರೆ ಎಲ್ಲವೂ ಅವರಿಗೆ ಇದು ನಾವು ಅವ್ರು ಮಾಡುದು ಅವ್ರಿಗೆ ಬೇಡ ಬೇಡ. ಎಸ್, ಬೇಡ, ಹೌದು. ಒಟ್ಟಾರೆ ಕಂಟ್ರೋಲ್ ಮಾಡಬೇಕು. ಮತ್ತು ನಿಮ್ಮ ಕನ್ವಾಯ್ಗಳು ಇನ್ನು ಆರ್ಮಿ ಟ್ರಕ್ಸ್ ಕನ್ವಾಯ್ಗಳು ಇನ್ನು ಶಯೋಕ್ಕೆ ಹೋದ್ರೆ, ಶಯೋಕ್ ರೋಡ್ ಅಲ್ಲಿ ಹೋದ್ರೆ DBO ಏರ್ಪೋರ್ಟ್ ಏರ್ ಬೇಸ್ ಯೂಸ್ ಮಾಡಬೇಕಿದ್ರೆ ಇಟ್ ಕ್ಯಾನ್ ಬಿ ಅಂಡರ್ ದ ಅಬ್ಸರ್ವೇಷನ್. ಕಾರ್ಗಿಲ್ ಅಲ್ಲಿ ಆಯ್ತಲ್ಲ, ಅವರ ಪರ್ವತಕ್ಕೆ ಬಂದು ಕೂತ್ಕೊಂಡ್ರು, ಯಾಕೆ ಕಾರ್ಗಿಲ್ ರೋಡ್ ನ ಮೇಲೆ ಕಂಟ್ರೋಲ್ ಮಾಡಬೇಕು. ಅದೇ ಆದದ್ದು ಈಗ. ದೇ ಅಬ್ಜೆಕ್ಟೆಡ್, ಅವರು ಎದುರು ಬಂದು ಕೂತ್ಕೊಂಡು, ಅಂದ್ರೆ ನಮ್ಮ ಸೈನಿಕರಿಗೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ನಮಗೆ ದಾರಿ ಇಲ್ಲದಿ, ಅದೇ ದಾರಿಗ ಮಾಡ್ಬೇಕಷ್ಟೇ. ಆದ್ರೆ ಅವರಲ್ಲಿ ಸ್ವಲ್ಪ ದಾರಿ ಮಾಡಿದ್ದಾರೆ. ಹೌದು, ನಮ್ಮಲ್ಲಿ ದಾರಿ ಇಲ್ಲ, ದಾರಿ ಮಾಡ್ತಾ ಇದ್ದೇವೆ, ಆದ್ರೆ ಮಾಡ್ಲಿಕ್ಕೆ ಅವರು ಬಿಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಘರ್ಷಣೆ ಆಯ್ತು. ಈಗ ಪ್ರೆಸೆಂಟ್ ಗವರ್ಮೆಂಟ್ ನಲ್ಲಿ ನಾವು ಯಂಗ್ಸ್ಟರ್ಸ್ ಇರುವಾಗ, ಅಂದ್ರೆ ಕ್ಯಾಪ್ಟನ್ ಇರುವಾಗ, ನಾವು ಯೂಸ್ ಟು ಹ್ಯಾವ್ ವಾರ್ ಗೇಮಿಂಗ್ ಅಂತ ಹೇಳ್ತೇವೆ ಸ್ಟ್ಯಾಂಡ್ ಮಾಡೆಲ್ ಮೇಲೆ. ಆಗ ನಾವೆಲ್ಲ ಕ್ಯಾಪ್ಟನ್ಸ್ ಎಲ್ಲ ಸ್ವಲ್ಪ ಬಿಸಿ ರಕ್ತ ಇದ್ದವರು. ನಾವು ಸೀನಿಯರ್ ಆಫೀಸರ್ ಹತ್ರ ಜಗಳ ಮಾಡ್ತಿದ್ದೆವು, ಸರ್ ಇಲ್ಲಿ ಯಾಕೆ ನೀವು ಮ್ಯಾನ್ ಪವರ್ ಮಾಡ್ತಾ ಇದ್ದೀರಿ, ಯಾಕೆ ಪೋನಿಯ ಹೆಸರ ಕತ್ತೆ ಮೇಲೆ ಸಾಮಾನು ತಗೊಂಡು ಹೋಗ್ತಾ ಇದ್ದೀರಿ, ಲೆಟ್ ಅಸ್ ಮೇಕ್ ರೋಡ್. ಆಗ ಹೇಳ್ತಾ ಇದ್ದೇವೆ ದಟ್ ನೋ, ದಟ್ ಇಸ್ ಎ ಗವರ್ಮೆಂಟ್ ಪಾಲಿಸಿ, ಇಟ್ ವಿಲ್ ಬಿ ಯೂಸ್ಡ್ ಬೈ ಚೈನೀಸ್. ಅಂದ್ರೆ ನಮಗೊಂದು 62ನೇ ಯುದ್ಧದ ಬಳಿಕ ನಮಗೊಂದು ಚೈನಾದ ಒಂದು ಭೂತ ಹಿಡಿದ ಹಾಗೆ ನಮಗೊಂದು ಹೆದರಿಕೆ ಇತ್ತು. ಏನು ಮಾಡಿದ್ರು ಚೈನಾದವರಲ್ಲಿ ಯೂಸ್ ಮಾಡ್ತಾರೆ ಅಂತ. ಈಗ ಗವರ್ಮೆಂಟ್ ನ ಪಾಲಿಸಿ ಚೇಂಜ್ ಆಗಿದೆ. ಐ ಆಮ್ ನಾಟ್ ಸೇಯಿಂಗ್ ಅಗೇನ್ಸ್ಟ್ ದ ಪ್ರಿವಿಯಸ್ ಗವರ್ಮೆಂಟ್ ಆರ್ ಫಾರ್ ಪ್ರೆಸೆಂಟ್ ಗವರ್ಮೆಂಟ್. ಇಟ್ ಈಸ್ ಫಾರ್ ಗುಡ್ ದಟ್ ದಿಸ್ ಹ್ಯಾಸ್ ಹ್ಯಾಪನ್ಡ್. ಈಗ ಇದು ಹೈವೇ ಆಗಿದೆ, ಗಲ್ವಾನ್ ವ್ಯಾಲಿ ಒಳಗೆ ನಾವು ರೋಡ್ ಕೊಂಡೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಅದಕ್ಕೆ ಅವರು ಅಬ್ಜೆಕ್ಟ್ ಮಾಡಿದ್ರು. ಸೊ ಅದು ಈಗ ಘರ್ಷಣೆಗೆ ಕಾರಣ ಆಗಿತ್ತು ಸರ್. ಅದು ಘರ್ಷಣೆ ಕಾರಣ ಅದು. ಓಕೆ, ಘರ್ಷಣೆಗೆ ಕಾರಣವಾಗಿದೆ ಅದು. ಎಸ್ ಸರ್. ಓಕೆ, ಈಗ ಈ ಸಂದರ್ಭಗಳಲ್ಲಿ ಯುದ್ಧ ಆದ್ರೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಂದ್ರೆ ಈ ಹಿಂದಿನ ಕಾಲದಲ್ಲಿ ಶಸ್ತ್ರಾಸ್ತ್ರಗಳು, ಈಗಿನ ಕಾಲದಲ್ಲಿ ಶಸ್ತ್ರಾಸ್ತ್ರಗಳು ಅಜಗಜಾಂತರ ವ್ಯತ್ಯಾಸ ಇದೆ. ಹಿಂದಿನ ಕಾಲದ 303 ರೈಫಲ್ ಗಳನ್ನ ಬಳಕೆ ಮಾಡ್ತಾ ಇದ್ರು. ಅಂದ್ರೆ ಈಗ ನೋಡುವಾಗ ಏನ್ ಕತೆ ಅನ್ನುವಂಥ ದೊಡ್ಡ ಪ್ರಶ್ನೆ ಬರುತ್ತೆ. ಒಂದು ವೇಳೆ ಯುದ್ಧ ನಡೆದ್ರೆ ಏನಾಗುತ್ತೆ ಸರ್? ನೋಡಿ, ಯುದ್ಧ ಅಂದ್ರೆ ಒನ್ ಈಸ್ entire front is activated. McMahon line, ಅರುಣಾಚಲದಿಂದ ಹಿಡಿದು ಸೇಲಾ ತವಾಂಗ್ ಇಂದ ಹಿಡಿದು ಉತ್ತರಾಖಂಡ್, ಲೇ ಲದಾಖ್, that is a all out war. Okay. ಅದರ repercussions is very serious. China is a superpower. The largest standing army in the world is Chinese. Yes. Ground forces. Okay. It is number 2 or 3 overall. America, Russia compare ಮಾಡಿದ್ರೆ number 3. We are number 4. Number 4 ನಲ್ಲಿ ಇದ್ದೇವೆ. Okay, number 1 ರಲ್ಲಿ ಚೈನಾ ಬರುತ್ತೆ. Army forces in numerical strength. Okay, numerical strength. You see, electronics and high level air force ಅಲ್ಲಿ ಅಮೆರಿಕ ಬರುತ್ತೆ. Okay. But then ಎರಡು ಆನೆಗಳು ಕಾಡಿನಲ್ಲಿ ಯುದ್ಧ ಮಾಡಿದ್ರೆ ಹುಲ್ಲು ಮರ ಎಲ್ಲ ಕಿತ್ತು ಹೋಗ್ತವೆ. ಇಟ್ ಇಸ್ ಲೈಕ್ 2 elephants ಫೈಟಿಂಗ್ ಅಂಡ್ ಟೋಟಲ್ ಡಿಸ್ಟ್ರಕ್ಷನ್. ನಾವು ಆಲ್ ಔಟ್ ವಾರ್, ಇಲ್ಲದಿದ್ರೆ ಲೋಕಲೈಸ್ಡ್ ವಾರ್. ಇಟ್ಸ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ಗಲ್ವಾನ್ ವ್ಯಾಲಿ. ವಿಲ್ ಚೈನಾ ಅಗ್ರಿ ಇಫ್ ವಿ ಟೇಕ್ ಅಫೆನ್ಸಿವ್ ಆಕ್ಷನ್ ಇನ್ ಗಲ್ವಾನ್ ವ್ಯಾಲಿ? ವಿಲ್ ಚೈನಾ ಆಕ್ಟಿವೇಟ್ ಅನದರ್ ಫ್ರಂಟ್? ಅದು ಪ್ರಶ್ನೆ. ಅದೊಂದು ಪ್ರಶ್ನೆ. ಆಲ್ ಔಟ್ ವಾರ್ ಆದ್ರೆ we will go back economically by about 10 to 15 years to recover. What about China, sir? Same thing with China. ನೋಡಿ, ವಾರ್ ಅಂದ್ರೆ ಬರೇ ಯುದ್ಧದ ಭೂಮಿಯಲ್ಲಿ ಮಾತ್ರ ಅಲ್ಲ. ಪೊಲಿಟಿಕಲ್ ಡಿಪ್ಲೊಮ್ಯಾಟಿಕ್ ವಾರ್, ಎಕನಾಮಿಕ್ ವಾರ್, ಅಂಡ್ ಜಿಯೋಪಾಲಿಟಿಕ್ಸ್. ಈಗ ನೋಡಿ, ಚೈನಾ ಅವರು ದೇ ಆರ್ ವೆರಿ ಕ್ಲೆವರ್. ದೇ ಶುಡ್ ನೋ ವಾಟ್ ಈಸ್ ದ ಸ್ಟೇಟ್ ಆಫ್ ದ ವರ್ಲ್ಡ್. ಇವತ್ತು ಇಲ್ಲಿ ಜಗತ್ತಿನಲ್ಲಿ ಎಲ್ಲಾ ರಾಷ್ಟ್ರಗಳು ಅವರ ವಿರುದ್ಧವಾಗಿವೆ ಕೊರೋನಾದಿಂದಾಗಿ.
So we have to activate our diplomatic channel to ensure USA, Russia, European Union, and Britain. Britain has come out of European Union, as ASEAN countries, Yes. and Australia. Australia is also against China now. Yes. They are all having Yes, sir. problems. So we have to keep the diplomatic channels open and ensure that these nations are in favor of us. Yes. And of course, Middle East countries, which will supply you. Okay. Crude. Okay. Right. They for them it is business. ಅವರಿಗೆ ಯಾರು ಎಣ್ಣೆ ತಗೊಳ್ತಾರೆ ಅವರಿಗೆ ಕೊಡ್ತಾರೆ. So that is the next thing. So are you prepared for that? ಅಲ್ವಾ? ಮತ್ತು ಈಗ ಚೈನಾದವ್ರದ್ದು ಸ್ವಲ್ಪ ದೇ ಆರ್ ಟ್ರೈಯಿಂಗ್ ಶೋಯಿಂಗ್ ಮಸಲ್ ಪವರ್ ಅಂಡ್ ಸೈಕಲಾಜಿಕಲ್ ವಾರ್ಫೇರ್. ಎಸ್. ಮೊನ್ನೆ ಹೇಳಿದ್ರು ನಮ್ಮ ಹತ್ರ ಹೈಡ್ರೋಜನ್ ಬಾಂಬ್ ಇದೆ, ಅದನ್ನು ಟಿವಿಯಲ್ಲಿ ಮೊದಲನ ಎಕ್ಸ್ಪ್ಲೋಷನ್ ತೋರಿಸಿದ್ರು, ಇದರ ಎಫೆಕ್ಟ್ ಏನು ಅಂತ ಹೇಳಿ. ದಟ್ ಈಸ್ ಸೈ ವಾರ್ಫೇರ್ ಅಲ್ವಾ? ಮತ್ತೊಂದು ಮಸಲ್ ಫ್ಲೆಕ್ಸಿಂಗ್, ಒಂದು ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು. ಹಾಗೆ ಸೊ ಯು ಹ್ಯಾವ್ ಟು ಥಿಂಕ್ ಆಫ್, ಕೆಲವರು ಹೇಳ್ತಾರೆ ಟಿವಿಯಲ್ಲಿ ಮಾತಾಡಕ, ಸರ್ ನನ್ನನ್ನು ಕಳಿಸಿ ಸರ್, ನಾನು ಹೋಗಿ ಯುದ್ಧ ಮಾಡಿ ಬರ್ತೇನೆ. ಸ್ವಾಮಿ, ನೀವು ಲೇಗೆ ಮುಟ್ಟುವ ಮೊದಲೇ ನಿಮಗೆ ನಿಮ್ಮ ಆರೋಗ್ಯ ಹದಗೆಡ್ತದೆ. ಇದರ ವಿಷಯ ನಾನು ಹೇಳ್ಬೇಕು. ಆರ್ಮಿ ಅಷ್ಟು ಸುಲಭದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೋಗುವಾಗ ಮೊದಲು ಲೇಗೆ ಹೋಗ್ಬೇಕು. ಲೇಗೆ ಹೋಗ್ಬೇಕಾದ್ರೆ ಪಠಾನ್ಕೋಟ್, ಜಮ್ಮು, ಉಧಂಪುರ್, ಕಾರ್ಗಿಲ್, ಜೋಜಿಲಾ ಪಾಸ್, ಕಾರ್ಗಿಲ್, ಲೇಗೆ ಹೋಗ್ಬೇಕು. ಲೇ 10,000 ಅಡಿ ಎತ್ತರದಲ್ಲಿದೆ. ಅಲ್ಲಿ ಹೋಗಿ 10 ದಿವಸ ಎಕ್ಲಮಟೈಸೇಷನ್ ಮಾಡಬೇಕು. 3 ಮೆಡಿಕಲ್ ಟೆಸ್ಟ್ ಆಗಬೇಕು. ನಿಮ್ಮಲ್ಲಿ ಸ್ವಲ್ಪ BP, ಸ್ವಲ್ಪ ಶುಗರ್ ಇದ್ರೆ ನಿಮಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಸ್ವಲ್ಪ BP ಅಥವಾ ಶುಗರ್ ಇದ್ರೆ ಸಾಕು. ಏನಾದ್ರೂ ಲಿವರ್ ಏಲ್ಮೆಂಟ್, ಏನಾದ್ರೂ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ರೆ ನಿಮಗೆ ಪ್ರಾಬ್ಲಮ್ ಶುರುವಾಗ್ತದೆ. ಅಲ್ಲಿ 10 ದಿವಸದಲ್ಲಿ ಎಕ್ಲಮಟೈಸ್ ಆಗಿ ಎಕ್ಸರ್ಸೈಸ್ ಮಾಡಿ 3 ಸಲ ಡಾಕ್ಟರಿಂದ ಚೆಕ್ ಮಾಡಿ ನಂತರ 13,000 ಅಡಿ ಎತ್ತರಕ್ಕೆ ಹೋಗಿ ಪುನಃ 7 ದಿವಸ ಅಲ್ಲಿ ಬ್ರೀದಿಂಗ್ ಕಂಟ್ರೋಲ್ ಆಗಬೇಕು. ಅಂದ್ರೆ ಸಾಧಾರಣ ಒಂದು 23-4 ವಾರ ಈ ದಾರಿಯಲ್ಲೇ ಕಳೆದೋಗುತ್ತೆ. ಎಸ್ ಸರ್, ಈಗ ಅನ್ರಿಕಾ ಜನರು ಹೇಳ್ತಾ ಇರುವಂತದ್ದು ಅಂಡ್ ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ಮಾತುಗಳು ಇದೆ. ಯುದ್ಧದ ಬಗ್ಗೆ ಭಾರತ ಮತ್ತು ಚೀನಾ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ತಮ್ಮ ಪ್ರಕಾರ, ತಮ್ಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಏನಾಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ? ನೋಡಿ, ನಾವು ವಿ ಆಲ್ ವಿಶ್, honest wishing, that this problem is solved by maturity by both the sides. Okay. war beda ಹಾಗೆ ಹೇಳುವಾಗ ನಾವು ಹೇಳಿ ಅಂತ ನಾವು we are not cowards. It is for the benefit of both the countries. ಆದ್ರೆ ಚೈನಾದವರು ಇದನ್ನು ಮಾಡ್ತಾರಾ ಇಲ್ವೋ ಅಂತ ಒಂದು ಪ್ರಶ್ನೆ. We should try and diffuse it and restrict it to only local Galwan ವ್ಯಾಲಿಗೆ ಇಟ್ಟು ನಮ್ಮ ಹತ್ರ ಅಷ್ಟು ಧೈರ್ಯ ಬೇಕು. ಯೂಸ್ ಫೋರ್ಸ್ ಅಂಡ್ ಪುಷ್ ದೆಮ್. ಮೊನ್ನೆ ಕೂಡ ಅವರು ಮೋಸ ಮಾಡಿದ್ದು, ಅಗ್ರಿಮೆಂಟ್ ಆದ್ಮೇಲೆ ಡಿಫ್ಯೂಸಿಂಗ್ ಅಂಡ್ ಫಾಲ್ ಬ್ಯಾಕ್ ಅಂತ ಹೇಳಿದ ಮೇಲೆ ಇವರು ರಾತ್ರಿ ಅಲ್ಲಿ ಸೈನಿಕರನ್ನ ಕಳಿಸಿ ರಾಡಲ್ಲಿ ಬೇಸ್ಬಾಲ್ ಬ್ಯಾಟ್ ಮತ್ತು ಐರನ್ ರಾಡಲ್ಲಿ ಎಲ್ಲ ತಂತಿ ಎಲ್ಲ ಕಟ್ಟಿ ಅವ್ರು ಬಂದಿದ್ದಾರೆ. ನೋಡಿ, ನಮ್ಮ ಸೈನಿಕರದ್ದು ಈ ಪ್ರಾಬ್ಲಮ್ ಏನಂದ್ರೆ, ವಿ ಟೀಚ್ ಎ ವಾರಿಯರ್ ಕೋಡ್ ಟ್ರೈನಿಂಗ್ ಅಲ್ಲಿ. ಎಸ್ಪೆಷಲಿ ಆಫೀಸರ್ಸ್ ಇನ್ ಅಕಾಡೆಮಿ, ವಿ ಟೀಚ್ ದೆಮ್ ಎ ವಾರಿಯರ್ ಕೋಡ್. ಒಬ್ಬ ಯೋಧನ ನಡತೆ ಹೇಗಿರ್ಬೇಕು. ಅದೊಂದು ದೊಡ್ಡ, ನನ್ನ ಮನೆಯಲ್ಲಿ ನಾನು ಅದನ್ನು ಹಾಕಿಟ್ಟಿದ್ದೇನೆ. ಸಿ, ವಿ ಅಬೈಡ್ ಬೈ ದ ವಾರಿಯರ್ ಕೋಡ್. ಧರ್ಮ ಯುದ್ಧ ಅಂತ ಹೇಳ್ತಾರೆ. ನೀವು ಮಹಾಭಾರತ ಎಲ್ಲ ನೋಡ್ತಾ ಇದ್ದೀರಿ. ಹೇಗಿರ್ಬೇಕು ಒಳ್ಳೆ ಯೋಧ, ಅದನ್ನು ನಾವು ಪಾಲಿಸಿದ್ದೇವೆ. ಆದ್ರೆ ಅದನ್ನ ಅವರು ಪಾಲಿಸಲಿ. ಧರ್ಮ ಯುದ್ಧ ಅನ್ನುವಂತ ಏನಿದೆ ಕಾನ್ಸೆಪ್ಟ್ ಏನಿದೆ, ಇದನ್ನು ಭಾರತೀಯ ಸೇನೆ ಪಾಲಿಸ್ತಾ ಇದೆ ಅಂತ ನಾವು ಯೂನಿಫಾರ್ಮ್ ಹಾಕಿದಾಗ ಇನ್ನೊಬ್ಬ ಎನಿಮಿ ಯೂನಿಫಾರ್ಮ್ ಆಗಿರುವಾಗ ಸರ್, ಚೀನಾ ಹೇಳ್ತಾ ಇದೆ ಭಾರತವೇ ಯುದ್ಧಕ್ಕೆ ಪ್ರಥಮವಾಗಿರುವಂತಹ ಒಂದು ಕಾರಣವಾಗಿರುವಂತದ್ದು, ಭಾರತವೇ ಬಂದಿದೆ, ಭಾರತವೇ ತಗಾದೆ ಎತ್ತಿದೆ, ಪ್ರಥಮವಾಗಿ ಯುದ್ಧ ಪ್ರಾರಂಭ ಮಾಡಿದ್ದು ಭಾರತ ಅನ್ನುವಂತ ಮಾತು ಚೀನಾ ಆಪಾದನೆ ಆಗ್ತಾ ಇದೆ ನೇರವಾಗಿ. ಬಹಳ ಒಳ್ಳೆ ಕ್ವೆಶ್ಚನ್. ನೋಡಿ, ದಟ್ ಈಸ್ ಚೈನೀಸ್ ಪ್ರೆಸ್ ರಿಲೀಸ್. ದ ಬ್ಯೂಟಿ ಈಸ್ in China there is no press. Okay. ನಮ್ಮ ದೇಶದಲ್ಲಿ ನೋಡಿ, ನಾವು
ಪ್ರಧಾನಮಂತ್ರಿಗೆ ಏನು ಬೇಕಿದ್ರು ಹೇಳಿ ಹೋಗ್ಬೋದು. ರೈಟ್ ರೈಟ್ ರೈಟ್. ಇನ್ನು 56 ಇಂಚಿನ ಎದೆಯಲ್ಲಿದೆ ಅಂತ ಕೇಳ್ಬೋದು. ಕರೆಕ್ಟ್. ಇದೇ ಪ್ರಶ್ನೆ ನಾಳೆ ನೀವು ಚೈನಾದಲ್ಲಿ ಕೇಳಿದ್ರೆ ನೆಕ್ಸ್ಟ್ ಡೇ ಇಲ್ಲ. ಎಸ್, ದ ಚೈನೀಸ್ ಪ್ರೆಸ್ ಇಸ್ ಕಂಟ್ರೋಲ್ಡ್ ಬೈ ದ ಚೈನೀಸ್ ಗವರ್ಮೆಂಟ್. ಎಸ್ ಎಸ್ ಎಸ್, ದಟ್ಸ್ ಹೀಗೆ ಬರೆಯಿರಿ ಅಂತ ಹೇಳಿದ್ರೆ ಅದನ್ನೇ ಪ್ರಿಂಟ್ ಮಾಡ್ತಾರೆ. ABCD ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಹಾಕ್ತಾರೆ ಅದನ್ನು, ಅಂದ್ರೆ ಇದು ಮೇಲಿಂದ ಬಂದ ಅಪ್ಪಣೆ ಅಂತ. ಕರೆಕ್ಟ್ ಕರೆಕ್ಟ್. ಸೊ ಎಸ್, let us not go by the Chinese press. It is not authentic. It is controlled by the Politburo ಬ್ಯೂರೋ. ಓಕೆ, ರೈಟ್ ಸರ್, ರೈಟ್ ಸರ್. ಎಸ್ ಎಸ್, ಇದು ಈಗ ಭಾರತ ಮತ್ತು ಚೀನಾ ನಡುವೆ ವಾರ್ ನಡಿಬೇಕು ಅನ್ನುವಂತಹ ಮಾತನ್ನು ಅನೇಕ ಜನರು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿರುವಂತಹ ಪರಿಸ್ಥಿತಿ ಏನು, ಅಲ್ಲಿರುವಂತಹ ವಾತಾವರಣ ಏನು, ಯಾಕೆ 1962ರಲ್ಲಿ ಯುದ್ಧ ನಡೆದಾಗ ಯಾಕೆ ಭಾರತಕ್ಕೆ ಹಿನ್ನಡೆಯಾಗಿತ್ತು ಅನ್ನುವಂಥದ್ದು ಕೇಳ್ಪಟ್ರಿ. ಅಂದ್ರೆ ಅಲ್ಲಿರುವಂತಹ ಹವಾಮಾನ ವೈಪರೀತ್ಯ ಯಾವ ರೀತಿ ಇದೆ ಅನ್ನುವಂಥ ಗೊತ್ತಿದೆ, ಯಾವ ರೀತಿ ಅಲ್ಲಿರುವಂತಹ ನಮ್ಮ ಆರ್ಮಿಗಳು ಕಷ್ಟ ಪಡ್ತಾ ಇದ್ರು ಅನ್ನುವಂಥದ್ದು. ಆದ್ರೆ ಈಗ ಕಾಲ ಬದಲಾಗಿದೆ. ಹೌದು, 1975 ನಂತರ ಆಗಿರುವಂತಹ ಸೈನಿಕರ ಹತ್ಯೆ ನಂತರ ಇದೀಗ ಸೋಮವಾರ ಮತ್ತು ಮಂಗಳವಾರ ನಡೆದಂತಹ ಒಂದು ಸೈನಿಕರ ಹತ್ಯೆಯಲ್ಲಿ 20 ಜನರು ಭಾರತದ ಸೈನಿಕರು ಹುತಾತ್ಮರಾಗಿದ್ದಾರೆ. ಬೇಸರದ ವಿಚಾರ. ಅದಕ್ಕೆ ಪ್ರತಿಯಾಗಿ ಪ್ರತಿರೋಧವಾಗಿ ಚೀನಾದ 40ಕ್ಕೂ ಕೂಡ ಅಧಿಕ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ. ಚೀನಾ ಮತ್ತೆ ತನ್ನ ಚೀಪ್ ಬುದ್ಧಿ, ಚೀಪ್ ಮೆಂಟಾಲಿಟಿ ಏನಿದೆ ಇದನ್ನು ತೋರಿಸ್ತಾ ಇದೆ ಅನ್ನುವಂಥ. ಯುದ್ಧ ಮಾಡಬೇಕಾದ್ರೆ ಯುದ್ಧ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ, ತುಂಬಾನೇ ಸಂಕಷ್ಟ, ತುಂಬಾನೇ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಸರ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ವೇಳೆ ಯುದ್ಧ ನಡೆದ್ರೆ ಇಬ್ಬರ ರಾಷ್ಟ್ರಗಳ ನಡುವಿನಂತಹ ಬಲಾಬಲ ಯಾವ ರೀತಿ ಇದೆ, ಸೈನಿಕರ ಶಕ್ತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಯುದ್ಧ ನಡೆದ್ರೆ ದೇಶ ಆರ್ಥಿಕವಾಗಿ 15-20 ವರ್ಷಗಳ ಕಾಲ ಹಿಂದಕ್ಕೆ ಹೋಗುತ್ತೆ. ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದೇ ರೀತಿ ನಡೆದಿರುವಂತಹ ಯುದ್ಧದ ಮೂಲ ಕಾರಣ ಅಂತ ಹೇಳಿದ್ರೆ ಈ ಹಿಂದೆ ಚೀನಾ ಅಲ್ಲಿರುವಂತಹ ಒಂದು ನಮ್ಮ ಗಡಿ ಕಣಿವೆ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಚೀನಾ ಈಗಾಗಲೇ ರಸ್ತೆಯನ್ನ ಮಾಡಿತ್ತು. ಆದ್ರೆ ನಮ್ಮ ದೇಶ ರಸ್ತೆ ಮಾಡಿರಲಿಲ್ಲ, ಮಾಡ್ತಾ ಇದೆ. ಈ ಸಂದರ್ಭ ಆಗಿರುವಂತಹ ಒಂದು ಸಣ್ಣ ಉದ್ವಿಗ್ನ ಪರಿಸ್ಥಿತಿ ಇದೀಗ ದೊಡ್ಡ ಮಟ್ಟದಲ್ಲಿ ಹೊತ್ತಿ ಉರಿತಾ ಇದೆ ಅನ್ನುವಂಥದ್ದು. ಹಾಗಾದ್ರೆ ಕೇಳ್ತಾ ಇರುವಂತದ್ದು ಇಷ್ಟೇ, ನಾವು ರೋಚಕವಾಗಿರುವಂತಹ ವಿಚಾರಗಳನ್ನ ಬ್ರಿಗೇಡಿಯರ್ IN ರೈ ಅವರು ಹೇಳಿದ್ರು. ಅದೇ ನಾವು ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ವಿ, ಅನೇಕ ಕಮೆಂಟ್ಸ್ಗಳು ಪರವಿರೋಧವಾಗಿರುವಂತಹ ಕಮೆಂಟ್ಸ್ಗಳು ಬರ್ತಾ ಇದೆ. ಏನಾಗ್ತಾ ಇದೆ ಅಂತ ಅನೇಕ ಜನರಿಗೆ ಗೊತ್ತಿಲ್ಲ. ಆದ್ರೆ ಬ್ರಿಗೇಡಿಯರ್ IN ರೈ ಅವರು 2 ವರ್ಷಗಳ ಕಾಲ ಆ ಭಾಗದಲ್ಲಿ ಕೆಲಸ ಮಾಡಿದ್ರು. 1984 ಮತ್ತು 85ರಲ್ಲಿ ಮೇಜರ್ ಆಗಿ ಕಾರ್ಯನಿರ್ವಹಿಸಿದ್ರು. ಅವ್ರಿಗೆ ಗೊತ್ತಿದೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಅಂಡ್ 6 ಬಾರಿ ಚೀನಾದವರ ಜೊತೆ ಮೀಟಿಂಗ್ ಕೂಡ ಮಾಡಿದ್ರು. ಯಾವ ರೀತಿ ಆ ಮೀಟಿಂಗ್ ನಡೆಯುತ್ತೆ, ಅಲ್ಲಿ ಏನಾಗಿತ್ತು, ಅಂಡ್ ಯಾತಕ್ಕೋಸ್ಕರ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದ ಎಳೆಯಾಗಿ ಬಿಚ್ಚಿಟ್ರು ಬ್ರಿಗೇಡಿಯರ್ IN ರೈ ಅವರು. ನಮ್ಮ ಹೆಮ್ಮೆಯೂ ಕೂಡ ಹೌದು ಸರ್. ಅನೇಕ ವಿಚಾರಗಳಿತ್ತು ಮಾತನಾಡುವಂತದ್ದು ಜನರಿಗೆ. ಒಂದು ವಿಷಯ ಹೇಳಿ ಇಚ್ಛೆ ಪಡ್ತೇನೆ. ಕಳೆದ ವರ್ಷ ದೋಕ್ಲಾಮ್ ಅಲ್ಲಿ ಒಂದು ಚಿಕ್ಕ ಘರ್ಷಣೆ ಆಯ್ತು. ಅದರಲ್ಲಿ ನಾವು ಭಾರತೀಯ ಸೈನಿಕರು ಅವರನ್ನು ಪುಷ್ ಮಾಡಿ ಆ ಕಡೆ ಬಿಸಾಡಿ ಬಿಟ್ಟಿದ್ದೇವೆ. ದೋಕ್ಲಾಮ್ ಅಲ್ಲಿ ಅದರಿಂದ ಚೀನಾ ಸ್ವಲ್ಪ ಪಾಠ ಕಲ್ತಿದೆ. ನಾವು ಬಾಲ ಮುದ್ರಿಸಿ ಸೊ ದೇ ಆಲ್ಸೋ ನೋ ಇಟ್. ಇಂಡಿಯನ್ ಆರ್ಮಿ ಇಸ್ ಅ ಮೋಟಿವೇಟೆಡ್ ಅಂಡ್ ವೆಲ್ ಟ್ರೈನ್ಡ್ ಆರ್ಮಿ. ಈಗ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್. ಈಗ 2020ರಲ್ಲಂತೂ ಶಕ್ತಿ ಆನೆ ಬಲ ಬಂದಿದೆ ಅಲ್ವಾ ಸೈನಿಕರಿಗೆ. ಹಾಗಾಗಿ ಅವರು ಕೂಡ ಸ್ವಲ್ಪ ತಾಳ್ಮೆಯಿಂದ ಹೆಜ್ಜೆ ಇಡಬಹುದು ಅಂತ ನನ್ನ ಒಂದು ಭಾವನೆ. ರೈಟ್ ಸರ್. ಮತ್ತು you can't predict what may happen. Yes, that's true. Yes sir. Thank you. And last ಗೆ 2 ಮಾತು ಹೇಳಿ ಇಚ್ಛೆ ಪಡ್ತೇನೆ. You see, this is the time when nation should stand as one. Yes. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಈ ಪೊಲಿಟಿಕಲ್ ಡಿಫರೆನ್ಸಸ್ ಅನ್ನು ನಾವು ಬದಿಗೆ ಇಟ್ಕೊಳ್ಬೇಕು. ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳು ಅವರವರ ಬೇಳೆ ಬೇಯಿಸುವ ಕೆಲಸ ಮಾಡಬಾರದು. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವರೊಂದಿಗೆ ಎಲ್ಲರೂ ನಿಂತರು. ವರ್ಲ್ಡ್ ವಾರ್ ಆದ್ಮೇಲೆ ಚರ್ಚಿಲ್ ತೆಗೆದು ಹೊರಗೆ ಬಿಸಾಡಿದ್ದಾರೆ. ಅದು ಬೇಕಿದ್ರೆ ಮಾಡಿ. ಆದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ದೇಶದ ಆಡಳಿತ ಪ್ರೈಮ್ ಮಿನಿಸ್ಟರ್ ಒಟ್ಟಿಗೆ ನಿಂತುಕೊಳ್ಬೇಕು. ಎರಡನೇದು, ವಿ ಶುಡ್ ಬ್ಯಾನ್ ಚೈನೀಸ್ ಪ್ರಾಡಕ್ಟ್ಸ್. ನೋಡಿ, ವರ್ಷದಲ್ಲಿ 1 ಲಕ್ಷ ಕೋಟಿಯ ಬಿಸ್ನೆಸ್ ಮಾಡ್ತಾರೆ ಅವರು ನಮ್ಮ ಭಾರತದಲ್ಲಿ. ಅದನ್ನ ನಾವು ನಿಲ್ಲಿಸಬೇಕು. डोंट गेट स्वेड. चाइनीज माल बहुत सस्ते में बिकता है, अच्छा है, चमकता है. ಅದನ್ನು ನಾವು ಬಿಟ್ಟು ಬಿಡಬೇಕು. ನಮ್ಮ ದೇಶದಲ್ಲಿ
ಮೇಕ್ ಇನ್ ಇಂಡಿಯಾ ಅದನ್ನು ತಗೊಳ್ಳಿ. ಎಸ್ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವೆರಿ ಬ್ಯೂಟಿಫುಲ್ ಆಗಿ ತಾವು ಹೇಳಿದ್ರಿ. ಈ ಸಂದರ್ಭ ದೇಶದ ಪ್ರಧಾನಿ ಜೊತೆ ನಾವು ನಿಲ್ಬೇಕು ಅನ್ನುವಂಥದ್ದು, ನಮ್ಮ ರಾಜನ ಜೊತೆ ನಾವು ನಿಲ್ಬೇಕು ಅನ್ನುವಂಥದ್ದು, ಅಂಡ್ ಸಂಕ್ಷಿಪ್ತವಾಗಿರುವಂತಹ ವಿಚಾರಗಳನ್ನು ಹೇಳಿಕೊಡ್ತಾ ಇದ್ರು. ಅಂಡ್ ಸಮಯದ ಅಭಾವ ತುಂಬಾನೇ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೆಮ್ಮೆ ಬ್ರಿಗೇಡಿಯರ್ ಅಯ್ಯನ್ ರೈ ಅವರು, ಹೆಮ್ಮೆ ಇದೆ ನಿಜವಾಗ್ಲೂ ಕೂಡ, ಇಂಥವರು ನಮ್ಮ ಜಿಲ್ಲೆಯಲ್ಲಿದ್ದಾರೆ, ನಮ್ಮವರಿದ್ದಾರೆ ಅನ್ನುವಂಥದ್ದು. ಎಸ್, ಇದು ಈ ಹೊತ್ತಿನ ವಿಶೇಷ. ವೀಕ್ಷಕರೇ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು